ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುರಳಿ, ಯಾವಾಗ್ಲೂ ನೀವು ನಾನ್ ವೆಜ್ ಮಾಡೋದ್ ಬಿಟ್ಟು ವೆಜ್ ಮಾಡೋದೇ ಬಿಟ್ಬಿಟ್ರಲ್ರಿ ಅಂತ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನಮ್ಮ ಫ್ರೆಂಡ್ಗಳೇನೇನೆ. ಆಮೇಲೆ ಅಯ್ಯೋ ನೀವು ಅದ್ ಬಂದ ತಕ್ಷಣ ನಾವಂತೂ ನೋಡಕ್ಕಾಗಲ್ಲಪ್ಪ, ಇದೇನ್ರಿ ಇದ್ರು ಇವೆಲ್ಲ ಕೇಳಿ ಕೇಳಿ ಬೇಜಾರಾಗಿ ಕಡೆಗೆ ನಮ್ಮ ಹನುಮಂತ ನಗರದ ಖ್ಯಾತಿ ಗಣೇಶ್ ಅವ್ರನ್ನ ಕರ್ಕೊಂಡ್ವಿ. ಗಣೇಶ್ ಅವರ ಪರಿಚಯ ನಿಮ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. 35 ವರ್ಷಗಳಿಂದ ಬ್ರಾಹ್ಮಣರ ಮದುವೆಯ ಸಮಾರಂಭಗಳಿಗೆ ಪ್ರಸಿದ್ಧವಾದಂಥ ಹೆಸರು ಶ್ರೀನಗರ, ಹನುಮಂತ ನಗರ, ಗಾಂಧಿ ಬಜಾರ್ದಲ್ಲಿ ನಮ್ಮ ಗಣೇಶ್ ಅವ್ರದ್ದು. ಆ ಗಣೇಶ್ ಅವರು ಒಂದು 35-40 ವರ್ಷಗಳಿಂದ ಈ ಬ್ರಾಹ್ಮಣರ ಅಡುಗೆ ಮಾಡೋದ್ರಲ್ಲಿ ತುಂಬಾ ಫೇಮಸ್. ನಮ್ಮ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಒಂದು 5-6 ಸರಿ ಬಂದು ಅಡುಗೆ ಮಾಡಿ ಹೋಗಿದ್ದಾರೆ. ಒಂದ್ಸರಿ ಏನೋ ಇವ್ರು ಸವಾಸ ಬೇಡ ಅಂತ ಅವರೇ ಓಡೋಗಿದ್ದಾರೆ. ಆದ್ರೂ ನಾವು ಬಿಟ್ಟಿಲ್ಲ, ಕರ್ಕೊಂಡು ಬಂದಿದ್ದೀವಿ ಗಣೇಶ್ ಅವ್ರನ್ನ, ನಿಲ್ಸ್ಕೊಂಡಿದೀವಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಒಂದು ವೆಜಿಟೇರಿಯನ್ ಅಡುಗೆ ಮಾಡಿ ತೋರಿಸ್ತೀವಿ ಮುರಳಿ ಅಂತ ಹೇಳಿದ್ದಾರೆ. ಗಣೇಶ್ ಅವರೇ ನಮಸ್ಕಾರ, ಬನ್ನಿ ಸರ್. ಆರಾಮ ಗಣೇಶ್ ಅವರೇ? ಆರೋಗ್ಯವಾಗಿದ್ದೀರಾ? ಅಲ್ಲ, ಲಾಸ್ಟ್ ಟೈಮ್ ಹಂಗ ಮಾಡೋದು ನೀವು ನಮ್ಗೆ ಮಾಡ್ಬೇಕಾಗಿ ಬಂತು, ಏನ್ ಮಾಡೋಣ. ಬಂದ್ರು ಸರ್ ಅಡ್ಗೆ ಮಾಡ್ತೀವಿ ಅಂತ, ನಾವು ನೋಡಿದ್ರು ಇವ್ರ ಕತೆ ಹಾಕೋ ಮುಗಿಯ ಕಾಣಲ್ಲ, 9 ಗಂಟೆ ಲೇಟ್ ಇಷ್ಟೋ ತನಕ ಆಗ್ತಾ ಇದೆ ಅಂತ ಹೇಳಿ ನಾವು ಕಣ್ ಬಿಟ್ಟು ನೋಡ್ತೀವಿ. 11 ಗಂಟೆ ಕಣ್ ಬಿಟ್ಟು ಗಣೇಶ್ ಅವ್ರ ಕಾಣೆ ಪಟ ಅಂತ ಶಿಫ್ಟ್ ಚೇಂಜ್ ಹಂಗೇನೇನೆ. ಇನ್ನೂ 2 ಗಂಟೆ ಕಾಯ್ಬೇಕಿತ್ತು, ಆಮೇಲೆ 9ರಿಂದ 2 ಗಂಟೆ ಅದನ್ನೇ ಕಾಯ್ಬೇಕಿತ್ತು. ಓಕೆ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸಾಕಷ್ಟು ಜನ ನಿಮ್ಗೆ ಕೇಳ್ತಾ ಇದಾರಪ್ಪ, ಗಣೇಶ್ ರಾವ್ ಅವ್ರ ಅಡಿಗೆ ಬೇಕು, ಬ್ರಾಹ್ಮಣರ ಅಡಿಗೆ ಬೇಕು. ಅದ್ಯಾರು ಒಂದು ಮೋಸ್ಟ್ಲಿ US ಇಂದ ಕಾಲ್ ಮಾಡ್ಬಿಟ್ಟಿದ್ದಾರೆ. ಆ ಪೈನಾಪಲ್ ಗೊಜ್ಜು ಮಾಡಿದ್ರಲ್ಲ ನೀವು, ನಾನ್ ಏನಾದ್ರು ಇಷ್ಟ ಆಗಿಲ್ಲ ಬಿಡಿ. ಎಂತದ್ದು ಮುರುಳಿ ಪೈನಾಪಲ್ ಗೊಜ್ಜು ಎಷ್ಟು ದಿವಸ ಆಸೈತೆ ಅಂತವ್ರಿಗೆ. ಅಯ್ಯೋ ಅದಕ್ಕೇನಪ್ಪ ಅನ್ಕೊಂಡೆ. ಆಮೇಲೆ ಕೂಡ ಒಂದು ಚೌಲ್ಟಿಗಳಲ್ಲಿ ಒಂದು 2-3 ಜನ ಕೇಳಿದ್ದಾರೆ ಪೈನಾಪಲ್ ಗೊಜ್ಜು. ನೀವು ಹೇಳಿದಾಗೆ ಮಾಡಿದ್ದೇವೆ ನಾವು, ಚೆನ್ನಾಗಿ ಬಂತು, ನಾವು ಮನೇಲಿ ಮಾಡಿದ್ದು ಬರ್ಲಿಲ್ಲ ಅಂತ. ಅದೇ ಇಂಪಾರ್ಟೆಂಟ್. ಅಲ್ಲೇ ಖುಷಿ ಕೊಡ ಸಾರ್. ಇಲ್ಲಿ ಅದಕ್ಕಿನ್ನ ಈ ನೋಡಿ 35-40 ವರ್ಷದಿಂದ ಕೆಲಸ ಮಾಡ್ತಾ ಇರ್ತೀರಾ. ಒಂದ್ಸರಿ ಬಂದಾಗ ಜನ ನಿಮ್ಗೆ ಕೇಳಿ ಇಷ್ಟಪಟ್ಟು ಮಾಡ್ಕೊಂಡ್ವಿ ಅಂದಾಗ ಅದೆಲ್ಲ ಒಂದ್ ಕಡೆ ಸ್ವಲ್ಪ ಖುಷಿ ಕೊಡುತ್ತೆ. ಓಕೆ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಏನ್ ಮಾಡ್ತಾ ಇದ್ದೀರಾ? ಈಗ ಲಿಂಬೆ ಹಣ್ಣು ಸಾರು, ಇನ್ನೊಂದು ಹೆಸರು ಅಂದ್ರೆ ಕಟ್ ಸಾರು ಅಂತ ಹೇಳ್ಬಿಡ್ತೀವಿ. ಕಟ್ಟು ಸಾರು ಅಥವಾ ಲಿಂಬೆ ಹಣ್ಣು ಸಾರು. ಓಕೆ, ಬರೀ ಇದು ಬೇಳೆ, ಅದಕ್ಕೆ ಸಾರಿನ ಪುಡಿ ಆಗಲಿ ಅದು ಇದು ಏನು ಯಾವುದೂ ಇಲ್ಲ. ಹೌದಾ? ಬರೀ ಕಾಳುಮೆಣಸು, ಜೀರಿಗೆ. ಬ್ರಾಹ್ಮಣ ಅಡುಗೆ ತಾನೇ ಇದು? ಹೌದು, ಬ್ರಾಹ್ಮಣ ಅಡುಗೆ. ಏನ್ ಮದುವೆಗೆ ಮಾಡ್ತೀರಾ ದಿನ? ಇದ್ರಲ್ಲಿ ಮಾಡ್ತೀವಿ. ಮದುವೆಗೆ? ಹೌದು. ಹೋಗಿದಾಯ್ತು ಕತೆ, ಖರ್ಚೇ ಇಲ್ಲ. ಓಕೆ, ಶುರು ಮಾಡೋಣ. ಏನೇನ್ ತಂದಿದ್ದೀರಾ ಹೇಳ್ಬಿಡಿ ಗಣೇಶ್ ಅವರೇ. ನಿಂಬೆ ಹಣ್ಣಿನ ಸಾರು ಬೇಕಾಗುವ ಸಾಮಗ್ರಿಗಳು: ನಿಂಬೆಹಣ್ಣು, ತೊಗರಿಬೇಳೆ, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಕಾಳುಮೆಣಸು, ಶುಂಠಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು. ಇದಕ್ಕೂ ಎಣ್ಣೆ ಬೆಣ್ಣೆ ಯೂಸ್ ಮಾಡ್ತಾ ಇದ್ದೀರಾ? ಇಲ್ಲ, ತುಪ್ಪ ಯೂಸ್ ಮಾಡ್ತೀರಲ್ಲ? ಒಗ್ಗರಣೆ ತುಪ್ಪ. ಎಸ್, ತುಂಬಾ ಪ್ರಸಿದ್ಧ GK ಕ್ಯಾಟರರ್ಸ್ ನ ಗಣೇಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಂಬೆ ಹಣ್ಣಿನ ಸಾರು ಅಥವಾ ಕಟ್ಟು ಸಾರನ್ನ ಮಾಡ್ತಾರೆ. ಸಖತ್ತಾಗಿರುತ್ತೆ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ತಲೆ ತಿನ್ಬೇಡಿ, ಮಾಡ್ಕೊಂಡು ತಿನ್ಕೊಳ್ಳಿ. ಫಸ್ಟಿಗೆ ಬೇಳೆ ಬೇಯಿಸ್ಬೇಕು. ಬೇಳೆ ಬೇಯಿಸೋಣ ಸರ್. ಎಷ್ಟೊತ್ತು ಬೇಳೆ ಬೇಯಿಸೋದು ಕೊಡಿ ಸರ್. ಇಲ್ಲಿ ಕುಕ್ಕರ್ ಹಾಕ್ತಾನ ಕೂಗ್ಸೋಣ ಅಲ್ವಾ? ಓಕೆ, ಹಾಕೊಳ್ಳಿ ಸರ್. ಎಷ್ಟು ಬೇಳೆ? ಇಷ್ಟೇನಾ? ಇಷ್ಟೇ ಸರ್. ಇದ್ರೊಳಗೆ ಕಟ್ಟು ಬರೋದು ತೆಗೆದು ನಾವು ಸಾರು ಮಾಡೋದಾ? ಹೌದು, ಚೆನ್ನಾಗಿ ಬೇಯಬೇಕು ಮಾತ್ರ. ಇದು ರುಬ್ಕೊಳ್ಳೋದು ಇಟ್ಕೊಳ್ಳೋದೆಲ್ಲ ಏನು ಸೀನೆ ಇಲ್ವಾ? ಏನಿಲ್ಲ, ಸ್ವಲ್ಪ ಪುಡಿ ಮಾಡಿ ಇನ್ನೂ ಸ್ವಲ್ಪ ಹಾಕೊಳ್ಳಿ ಸರ್. ಸಾರು ಎಲ್ಲಿ ಬರುತ್ತೆ ಆಮೇಲೆ? ಇದು ರುಬ್ಬೋದು ಇಲ್ಲ, ಏನಿಲ್ಲ, ಬರೀ ಮುಚ್ತಾರದಷ್ಟೇನಾ? ಹೌದೌದು, ಅಷ್ಟೇ ಅಷ್ಟೇ. ಕರಿಬೇವಾ? ಹೌದು, ಕರಿಬೇವು. ಉಪ್ಪು ಆಮೇಲೆ ಹಾಕು. ಇದು ಸುಮ್ಮನೆ ಬೇಳೆ ಬೇಯಿಸಕ್ಕೆ ಮಾತ್ರ. ಬರೀ ಬೇಳೆ ಬೇಯಿಸಕ್ಕೆ ಮಾತ್ರನಾ? ಎಷ್ಟು ವಿಷಲ್ ಕುಗ್ಬೇಕಾಗುತ್ತೆ ಗಣೇಶ್ ಅವರೇ? ನಾವು ಬೇಗ ಓಪನ್ ಮಾಡಬೇಕು ಅಂತ ಹೇಳಿ ಒಂದು 3 ವಿಷಲ್ ಕೂಗಿಸ್ಬೇಕು. 3 ವಿಷಲ್ ಕೂಗಿಸ್ಕೋಣ? ಹೌದು. ಓಕೆ, ಮತ್ತೆ ಹುರಿಬೇಕು. ಹುರ್ಕೋಣ ಸರ್, ನೋ ಪ್ರಾಬ್ಲಮ್. ಜೀರಿಗೆ, ಕಾಳುಮೆಣಸು ಹುರಿಬೇಕು. ಓಕೆ, ನೋ ಪ್ರಾಬ್ಲಮ್. ಸಣ್ಣ ಪಾನ್ ಒಂದು ಕೊಡ್ತೀನಿ. ಏನಿದು? ಕಾಳುಮೆಣಸು. ಓಕೆ, ಜೀರಿಗೆ ಮತ್ತೆ. ಹೌದು. ಹೇಗಿದೆ ಅಡುಗೆ ಬಿಸ್ನೆಸ್ ಎಲ್ಲ ನಡೀತಾ ಇದೆಯಾ? ಪರವಾಗಿಲ್ಲ. ಸೀಸನ್ ಈಗ. ಓಕೆ, ಅಂತ ಸಿಗದೆ ಕಷ್ಟ ನಡೀತದೆ. ಹೌದು, ಕೆಲಸಗಾರಲ್ಲ. ಇನ್ನು ಸ್ವಲ್ಪ ಆಷಾಢ ಬರ್ತಾ ಇದೆ. ಸ್ವಲ್ಪ ಡಲ್. ಯಾವಾಗ ಆಷಾಢ? ಇನ್ನ ನೋಡಿ 28ರಿಂದ ಆಷಾಢ ಈ ಬಂತ. ಆಮೇಲೆ ಬೇಕಾದ್ರೆ ನೀವು ಬೆಳಿಗ್ಗೆ 7 ಗಂಟೆಗೆ ಬರ್ತೇನೆ. ಹಂಗಂತೀರಾ? ಓಕೆ, ನೀವು ಹೊಸ ಹೊಸ ಅಡುಗೆಗಳು ಮಾಡಿ ತೋರಿಸಿ ಸರ್. ತುಂಬಾ ಜನ ಕೇಳ್ತಾರೆ, ತುಂಬಾ ಅಭಿಮಾನಿಗಳು ನಿಮ್ಗಿದ್ದಾರೆ. ಹೌದು, ಸಾಕು ಸಾಕಾ? ಇದನ್ನೀಗ ಪುಡಿ ಮಾಡ್ಬೇಕಾಗುತ್ತೆ. ಅಂದ್ರೆ ಬರೀ ನಾವು ಮೆಣಸು ಹಾಕೊಂಡಿದೀವಿ ಮತ್ತೆ ಜೀರಿಗೆ ಹಾಕೊಂಡಿದ್ದೀವಿ. ಜೀರಿಗೆ ಮೆಣಸು ಅಷ್ಟೇ. ಡ್ರೈ ಪೌಡರ್. ಡ್ರೈ ಅಂದ್ರೆ ಎಲ್ಲದಕ್ಕೂ ಒಂದೊಂದು ಪೌಡರ್ಗಳನ್ನ ನೀವು ನಿಮ್ದೇ ಅದು ಮಾಡಿ ಇಟ್ಕೊಂಡಿರ್ತೀರ? ಹೌದು ಹೌದು. ಅಲ್ಲಿ ತನಕ ನಾವು ಇದಕ್ಕೆ ಒಗ್ಗರಣೆ ಇಟ್ಬಿಡೋಣ. ಓಕೆ,
ಹಾಕೊಳ್ಳಿ. ಸ್ವಲ್ಪ ತುಪ್ಪ ಹಾಕಬೇಕು. ತಿಳಿ ಸಾರಿಗೆ ಸ್ವಲ್ಪ ತುಪ್ಪ ಇದ್ರೆ ಮಜಾ. ಒಗ್ಗರಣೆ ಹೌದು. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಹಾಕಿ ಸರ್, ಹಾಕಿ. ಜೀರಿಗೆ ಇಲ್ಲಿ ಬೇರೆ ಹಾಕ್ತಾ ಇದ್ದೀರಾ? ಹೌದು, ಇದು ಜೀರಿಗೆ ಒಗ್ಗರಣೆ. ಇದಕ್ಕೆ ಸಾಸಿವೆ ಒಗ್ಗರಣೆ ಇಲ್ಲ. ಓಕೆ, ಜೀರಿಗೆ ಒಗ್ಗರಣೆ ಹಾಕಿರಾ, ತಿರ್ಗಾ ಅಲ್ಲಿ ಮೆಣಸು ಮತ್ತೆ ಜೀರಿಗೆನ ರುಬ್ಕೊಂಡಿದ್ದೀರಾ? ಹೌದೌದು. ಕರಿಬೇವು, ಶುಂಠಿ ಸ್ವಲ್ಪ, ಓಹೋ, ಆಮೇಲೆ ಮೆಣಸಿನ್ಕಾಯಿ, ಓಹೋ, ಅದಾದ್ಮೇಲೆ ಸ್ವಲ್ಪ ಟೊಮೆಟೊ. ಟೊಮೆಟೊ ಬೇಕಾ? ನೈಸಾಗಿ ಹಚ್ಚಿದ ಟೊಮೆಟೊ. ಓಕೆ. ಈ ನಿಂಬೆ ಹಣ್ಣಿನ ಸಾರಿಗೆ ಟೊಮೆಟೊ ಬೇಕಾಗುತ್ತಾ ಗಣೇಶ್ ಅವರೇ? ಹಾಂ, ಟೊಮೆಟೊ ಚೆನ್ನಾಗಿ ಹಾಕ್ತೇವೆ. ಹೌದಾ? ರುಚಿ ಕೊಡುತ್ತೆ. ಹಂಗಂತೀರಾ? ಹೌದು. ಬೆಳೆ ಬೆಂದಿದೆ, ಫುಲ್ ಬೇಯಬೇಕು. ಅದು ಬೆಂದು ಬೆಳೆ ಸಿಗ್ಲೇಬಾರ್ದು, ಫುಲ್ ನೀರಾಗಿರ್ಬೇಕು. ಅದು ಸ್ಮ್ಯಾಶ್ ಮಾಡೋ ಥರ ಇರಬೇಕು. ಸ್ಮ್ಯಾಶ್ ಓಹೋ, ಅದೇ ಅದನ್ನು ಹಾಕೊಳ್ತೀವಿ. ಈಗ ಬಹುಶಃ ನಾವು ಕೆಲವೊಮ್ಮೆ ಮಿಕ್ಸಿ ಹಾಕ್ಬಿಡ್ತೀವಿ ಇದನ್ನು. ಹಾಂ, ಮಿಕ್ಸಿಗೆ ಹಾಕೋಣ ಬಿಡಿ. ಈಗ ಬೇಳೆ ಕಟ್ಟು ರೆಡಿ. ಎಸ್, ಇದೇ ಬೆಸ್ಟ್ ಐಡಿಯಾ. ಅದನ್ನು ಬೇಯಿಸ್ಕೊಂಡು ನಾವು ಕೂತ್ಕೊಂಡು ನೀರು ಹಾಕೋಣ. ಈಗ ಕಟ್ಟು ರೆಡಿ ಆಗಿದೆ. ಒಳ್ಳೆ ಸಾರಾಗುತ್ತೆ ಇದು. ನೀವು ಮದುವೆಗೆಲ್ಲ ಮಾಡ್ತೀರವ ಬ್ರಾಹ್ಮಣರ ಮದುವೆಗಳಲ್ಲಿ ಅಂತ ಹೇಳಿದ್ರೆ ಚೆನ್ನಾಗಿರ್ಲೇಬೇಕು. ಇರಲೇಬೇಕಲ್ಲ, ಇಲ್ಲಾಂದ್ರೆ ಹೆಂಗೆ ಒಪ್ತಾರೆ? ಓಹೋ, ಈಗ ನಮಗೆ ಯಾವ ದಪ್ಪ ಮಟ್ಟಕ್ಕೆ ಬೇಕೋ ಅಷ್ಟು ನಾವು ನೀರು ಹಾಕ್ಬೇಕು. ನೀರು ಹಾಕೋಬೋದಲ್ಲ? ಹೌದು. ದಪ್ಪ ಬೇಕಾ ದಪ್ಪ, ತೆಳು ಬೇಕಾ ತೆಳು. ಓಕೆ. ಇದು ತೆಳು ಇರ್ಬೇಕಾ ದಪ್ಪ ಇರ್ಬೇಕಾ? ಇದು ದಪ್ಪ ಇದ್ದಷ್ಟು ಒಳ್ಳೇದು. ದಪ್ಪ ಇದ್ದಷ್ಟು ಒಳ್ಳೇದಾ? ಓ, ಸಾಕಂಗಂದ್ರೆ. ಓಕೆ, ಒಳ್ಳೆ ಸಾಂಬಾರ್ ರೆಡಿ ಆಗಿದೆ ಬಿಡಿ. ಒಂದು ಕುದಿ ಬರಬೇಕು, ಆಮೇಲೆ ಲಿಂಬೆ ಹಾಕು. ಲಿಂಬೆ ಹಾಕಿ ಒಂದು ಕುದಿಗೆ ಇಳಿಸ್ಬಿಡು, ಮುಗ್ದೋಯ್ತು. ಆಮೇಲೆ ಕಹಿ ಬಂದ್ಬಿಡುತ್ತೆ. ಕೈ ಬಂದ್ಬಿಡುತ್ತೆ. ಓಕೆ, ಒಳ್ಳೆ ಅದ್ಭುತವಾಗಿ ಘಮ ಶುರು ಆಗಿದೆ. ಉಪ್ಪು, ಅಷ್ಟು ಉಪ್ಪು. ಗಣೇಶ ಅವರೇ, ಒಂದು ಸ್ಮಾಲ್ ಪ್ರಶ್ನೆ ನಿಮ್ಗೆ. ನೀವೇನೋ ದೊಡ್ಡ ಅಡಿಗೆ ಎಲ್ಲ ಮಾಡ್ತೀರಾ? ಓಕೆ, ಎಲ್ಲ ಮಾಡ್ತಾ ಇರ್ತೀರಾ. ಮನೇಲಿ ಯಾವ ತರ ಅಡಿಗೆ ಮಾಡಿದ್ದೀರಾ? ಮನೆಯಲ್ಲಿ ಅಪರೂಪ ಎಲ್ಲೋ ಮಾಡಿದ್ದೀರಾ? ಮಾಡ್ತೀನಿ. ಓಕೆ ಓಕೆ. ಮನೆಯಲ್ಲಿ ಅಪರೂಪ ಅಲ್ಲ, ಮನೆಯೆಲ್ಲ ಕೇಳ್ತಾರಲ್ಲ, ಅಲ್ಲೆಲ್ಲ ಹೋಗಿ ಮಾಡ್ತೀರಾ? ನಮ್ಮಲ್ಲಿ ಒಂದಿನ ಮಾಡಿ ಚೆನ್ನಾಗಿಲ್ಲ ಅಲ್ವಾ? ಅಕಸ್ಮಾತ್ ಮಾಡಿಸ್ತೇನೆ ಮನೆಯವರ ಕೈಲಿ. ಓಕೆ 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 ಓಕೆ. ಅವರು ಚೆನ್ನಾಗಿ ಅಡಿಗೆ ಮಾಡ್ತಾರಾ ವೈಫು? ನಿಮ್ದೇ ಫಾಲೋನಾ? ಅಯ್ಯೋ, ಅವ್ರನ್ನ ಮಾಡಲ್ಲ, ನಮ್ಮನೆ ಕಡೆ ಮಾಡ್ತೀವಿ ಅಂತ. ನಮ್ದು ನಾವು ನಮ್ಮ ಪ್ರಕಾರ ಮಾಡ್ತೀವಿ ಅಂತ. ಹಂಗೆ ನೋಡಿ ಹೆಂಗಿದೆ ಕತೆ. ಕುದಿ ಬಂದಿದೆ, ಕುದಿ ಬಂದಿದೆ. ಲಿಂಬೆ ಹಣ್ಣು ಹಾಕ್ತಾ ಇದ್ದೀವಿ. ಎಷ್ಟು ನಿಂಬೆ ಹಣ್ಣು ಹಾಕ್ಬೇಕು? ಇದಕ್ಕೆ ಒಂದು ಲಿಂಬೆ ಹಣ್ಣು ಬೇಕು ಅಷ್ಟೇ. ಬೇಕಲ್ಲ? ಓಹೋ, ಸಾಕಾ? ಸಾಕು. ಇದಕ್ಕೆ ನಿಂಬೆ ಹಣ್ಣಿನ ಕಟ್ಟಿನ ಸಾರ ಹೇಳ್ತಾರೆ. ಆಯ್ತು, ಒಂದು ಕುದಿ ಬಂದಾಯ್ತು. ಕುದಿ ಬಂದಾಯ್ತು. ಆಫ್ ಮಾಡುವ? ಮೇಲೆ ಕೊತ್ತಂಬರಿ ಸೊಪ್ಪು ಆಫ್ ಮಾಡಿ. ಆಫ್ ಮಾಡಲ್ಲ? ಆಫ್ ಮಾಡಿ. ಬ್ರಾಹ್ಮಣರ ನಿಂಬೆ ಹಣ್ಣಿನ ತಿಳಿ ಸಾರು ರೆಡಿ ಮಾಡಿದ್ದಾರೆ. ತುಂಬಾ ಈಸಿ ಅಲ್ಲ ಇದಕ್ಕೆ? ಇದು ತುಂಬಾ ಇದೆ. ಪಟಪಟ್ ಕೂಡ್ಲೆ ಇದಾಗುತ್ತೆ. ಕೂಡ್ಲೆ ಕೊಡ್ಬೋದು. ಶಾರ್ಟ್ ಕೊನೆಯಲ್ಲಿ ಈ ಪುಡಿ ಹಾಕ್ಬೇಕು. ಇದ್ರೊಳಗೆ ಏನೇನು ಹಾಕಿದೀವಿ ನಾವು? ಅದು ಕಾಳು ಮೆಣಸು, ಜೀರಿಗೆ ಎರಡನ್ನೂ ಹುರ್ಕೊಂಡು ಪುಡಿ ಮಾಡಿ. ಓಕೆ, ಮೇಲ್ಗಡೆ ಹಾಕ್ಬೇಕು. ಇದು ಹಾಕಿ ಕುದಿ ಬರಬಾರ್ದು. ಕುದಿ ಬಂದ್ರೆ ಅದರ ಫ್ಲೇವರ್ ಎಲ್ಲ ಹೊರಟೋಗ್ಬಿಡುತ್ತೆ. ಓಹೋ, ತಿಳಿಸ್ಬೋದು ಈಗ. ಓಹೋ, ಏನೇನೋ ಇಟ್ಟಿದ್ದೀರಾ ಸರ್ ನೀವು, ಬೇಜಾನ್ ಇಟ್ಟಿದ್ದೀರಾ. ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ. ಕಟ್ ಸಾರು ರೆಡಿ ಇದೆ. ಕಟ್ ಸಾರು ರೆಡಿ ಇದೆ, ಅಥವಾ ಲಿಂಬೆ ಸಾರು ತುಂಬಾ ಸಖತ್ತಾಗಿ ಮಾಡಿದ್ದಾರೆ, ಬೇಗನೆ ಮಾಡಿದರೆ. ರುಚಿಯಾಗಿರ್ಬೋದು ಅನ್ಕೊಂಡಿದ್ದೀನಿ. ಬ್ರಾಹ್ಮಣರ ಅಡಿಗೆಗೆ ಸುಪ್ರಸಿದ್ಧವಾದಂಥ ನಮ್ಮ ಗಣೇಶ್ ಅವರು ಮಾಡಿದಂಥ ಇತ್ತೀಚಿನ ದಿನಗಳಲ್ಲಿ ಎಲ್ಲಾರ ಮದುವೆಗಳು ಇದನ್ನ ಮಾಡಿಸ್ಕೊಳ್ತಾರೆ. ನಿಂಬೆ ಒಂದೊತ್ತು ಇದ್ದೇ ಇರುತ್ತಾ? ಅಂದ್ರೆ 3 ಹೊತ್ತಿನಲ್ಲಿ 1 ಹೊತ್ತು ಗ್ಯಾರಂಟಿ ನಿಂಬೆ ಸಾರು ಇದ್ದೇ ಇರುತ್ತೆ. ಓಕೆ, ಇಷ್ಟು ಪ್ರಸಿದ್ಧವಾಗಿದೆ ಈ ನಿಂಬೆ ಸಾರು. ಈ ನಿಂಬೆ ಸಾರನ್ನ ಗಣೇಶ್ ಅವರು ಯಾವ ರೀತಿ ಮಾಡಿದ್ರು ಬ್ರಾಹ್ಮಣರ ಶೈಲಿಲಿ ಅಂತ ಒಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ನಿಂಬೆ ಹಣ್ಣಿನ ಸಾರು ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ತೊಗರಿಬೇಳೆ, ನೀರು, ಕರಿಬೇವು ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಪ್ಯಾನ್ಗೆ ಕಾಳುಮೆಣಸು, ಜೀರಿಗೆ ಹಾಕಿ ಹುರಿದು ಪುಡಿ ಮಾಡಿಕೊಳ್ಳಿ. ಬಾಣಲೆಗೆ ತುಪ್ಪ, ಜೀರಿಗೆ, ಕರಿಬೇವು, ಶುಂಠಿ, ಹಸಿರು ಮೆಣಸಿನಕಾಯಿ, ಟೊಮೆಟೊ ಹಾಕಿ ಹುರಿಯಿರಿ.
ಬೆಂದ ಬೇಳೆಯನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಇದನ್ನು ಬಾಣಲಿಗೆ ಹಾಕಿ ಉಪ್ಪು, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಮೆಣಸು, ಜೀರಿಗೆ ಪುಡಿ ಹಾಕಿದರೆ ಅನ್ನದ ಜೊತೆ ನಿಂಬೆ ಹಣ್ಣಿನ ಸಾರು ಸವಿಯಲು ಸಿದ್ಧ. ಗಣೇಶ್ ಅವರೇ ಹೇಳಿ ಸರ್. ನೋಡೋಣ. ಹಾಂ ನೋಡಿ, ನಿಂಬೆ ನಿಂಬೆಹಣ್ಣು ಸಾರು. ನಿಂಬೆಹಣ್ಣಿನ ಸಾರು. ಇದು ಏನು ಕುಡಿಯದ ತಿನ್ನದ? ಅನ್ನಕ್ಕೆ ಅನ್ನಕ್ಕ? ಅನ್ನಕ್ಕೆ ಅನ್ನಕ್ಕೆ ಕಲಿಸಿ. ನಾವು ರೆಡಿಯಾಗಿ ಬಂದ್ಬಿಟ್ಟಿದೀವಿ. ಚೆನ್ನಾಗಿ ಏನು ಬೇಕು, ಏನಾಗಿದೆ, ಏನು ಬೇಕು, ಏನು ತೆಗಿಬೇಕು. ಫಸ್ಟ್ ಸ್ವಲ್ಪ ಖಾರ ಕಡಿಮೆ ಅನ್ಸುತ್ತೆ ನಮಗೆ ಹಾಂ, ಆದ್ರೆ ಸಾಮಾನ್ಯ ಸರಿ ಇದೆ. ಅಲ್ಲ, ಇದು ಜನರಲ್ ಆಗಿ ಎಲ್ರಿಗೂ ಒಪ್ಕೊಳ್ಳುವಂಥ ಖಾರ ಅದು. ಇರ್ಬೋದು ರುಚಿಯಾಗಿದೆ. ಹೆಂಗಿದೆ ಅಂದ್ರೆ ಗಟ್ಟಿ ಮೆಣಸಿನ ಸಾರು ಮಾಡಿದಾರೇನೋ ಅನ್ಸುತ್ತೆ. ಆದ್ರೆ ಮೆಣಸಿನ ಇಲ್ಲ, ಸ್ವಲ್ಪ ಗಟ್ಟಿ ಆಯ್ತು. ನಾವು ಇಷ್ಟು ಗಟ್ಟಿ ಮಾಡಲ್ಲ. ಚೌಲ್ಟಿಗಳಲ್ಲಿ ಇಷ್ಟೆಲ್ಲ ಗಟ್ಟಿ ಮಾಡೋದು ಅಂದ್ರೆ ಇಷ್ಟೆಲ್ಲ ಬೇಳೆ ಸಿಗ್ಬೇಕಲ್ಲ. ನಾವು ಇಷ್ಟಕ್ಕೆ ಇಷ್ಟು ಬೇಳೆ ಹಾಕಿದ್ವಿ. ಈಗ 400, 500, 600, 1000 ಜನ ಅಂತ ಹೇಳಿದ್ರೆ ಎಷ್ಟು ಹಾಕ್ಬೇಕು? ಹೇಳ್ಬೇಕು. ಸ್ವಲ್ಪ ಪ್ರೊಡ್ಯೂಸರ್ ಗಟ್ಟಿಗವನೇ ಹಾಕಿದಾನೆ. ಬೇರೆಯವ್ರ ಗತಿ ಮಠ ಸೇರ್ಕೊಂಡ್ಬಿಡ್ತಾರೆ ಅಷ್ಟೇ. ಓಕೆ, ಅದ್ಭುತವಾಗಿದೆ. ಸ್ವಲ್ಪ ತುಪ್ಪ ಹಾಕೋಬೇಕು ಅನ್ಸುತ್ತೆ. ಪಕ್ಕದಲ್ಲಿ ಒಂದು ಉಪ್ಪಿನಕಾಯಿ ಬೇಕು ಅನ್ಸುತ್ತೆ. ಉಪ್ಪಿನಕಾಯಿ ಇವೆಲ್ಲ ಕೇಳ್ತಾ ಸಾರು, ಹಪ್ಪಳ. ಹಪ್ಪಳ ಏನ್ ಬೇಡ, ಉಪ್ಪಿನಕಾಯಿ ಮ್ಯಾನೇಜಬಲ್. ಇನ್ನೊಂದು ಅರ್ಧ ನಿಂಬೆ ಹಿಂಡ್ಬೋದಾಯ್ತು. ಬೇಕಿತ್ತ? ಹಿಂಗ್ಯಾಕೆ ಹಾಕಿಲ್ಲ? ಹಿಂಗೆ ಹಾಕ್ಬೇಕು. ಮಾಡ್ತೋಯ್ತಾ? ಅರ್ಜೆಂಟ್ ಆಯ್ತು ಸ್ವಲ್ಪ. ನಾವು ಪಲಾವ್ ರೆಡಿ ಮಾಡ್ತಾ ಇದ್ದೆ. ಏನೇನ್ ಬೇಕು ಎಲ್ಲ ಇದಾಯ್ತಲ್ಲ, ಏನೇನ್ ಬೇಕು ಹಿಂಗು ಬೇಕಿತ್ತು. ಹಿಂಗ್ ಬೇಕಿತ್ತಲ್ಲ, ಹಿಂಗ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ನೀವು ಇನ್ನೂ ತುಂಬಾ ಚೆನ್ನಾಗಿದೆ. ಓಕೆ, ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಬಾಯಿ ಕೂಡ ಇನ್ನೊಳಗೆ ತುಂಬಾ ರುಚಿ ಕೇಳುತ್ತೆ. ಯಾವ್ದು ಹಾಕಿಲ್ಲೋ ಅದನ್ನೇ ಹೇಳುತ್ತೆ. ಅದೇ ನಮ್ಗೆ ಗೊತ್ತಿರಲ್ಲ, ಏನಿಲ್ಲ. ತಿನ್ನೋ ಅಭ್ಯಾಸ ಜಾಸ್ತಿ ಆಗೋಯ್ತಲ್ಲ. ಇದು ಹಾಕಿಲ್ಲ, ಅದು ಹಾಕಿಲ್ಲ, ಚೇಷ್ಟೆಗಳು ಹೇಳ್ತಾ ಇರೋದೇನೆ. ಆದರೂ ತುಂಬಾ ಚೆನ್ನಾಗಿದೆ. ಅಂದ್ರೆ ಏನು ಅಂತ ತರಕಾರಿ ಏನಿಲ್ಲ. ಆದ್ರೂ ಕೂಡ ಅಡುಗೆಯ ಸುತ್ತು, ನಮ್ಮ ಆರೋಗ್ಯದ ಅಡುಗೆ ಸುತ್ತಲಿ ಬರ್ತಾ ಇದ್ದಾರೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಒಂದು ವಿಶೇಷವಾದ ಅಡುಗೆನ ಮಾಡಿ ನಿಮಗೆ ತೋರಿಸ್ತಾ ಇದ್ದಾರೆ. ಗುರುಜಿ ನಮಸ್ಕಾರ, ಬನ್ನಿ ಗುರುಜಿ. ಏನೋ ಸ್ವಲ್ಪ ಖುಷಿಯಾಗೋ ಲಕ್ಷಣಗಳು ನಮ್ಮ ಮುಖದಲ್ಲಿ ಕಾಣ್ತಾ ಇದೆ. ನೀವೇನೋ ನಕ್ಕೊಂಡೇ ಬರ್ತಾ ಇದ್ದೀರಾ. ಇವತ್ತೇನೋ ಬಾಳೆಕಾಯಿ ತಂದಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ಎಂತೆಂತ ಐಟಮ್ ನಿಮಗೆ ತಿನ್ನಿಸ್ಬಿಟ್ಟು ನಿಮ್ಮ ಮುಖ ಇದೆಲ್ಲ ಹೆಂಗಾಗತ್ತೆ ಅಂತ ನೆನೆಸ್ಕೊಂತಾನೆ ಒಂಥರ ಖುಷಿ ಪಡ್ತಾ ಇದ್ದೀನಿ. ಹೇಳಿ ಗುರುಜಿ, ಏನ್ ಮಾಡ್ತಾ ಇದ್ದೀರಾ ಇವತ್ತು ಬಾಳೆಕಾಯಿ ಬಜ್ಜಿ ಮಾಡ್ತೀವಿ. ಓಕೆ, ಎಲ್ಲಾರ್ಗೂ ಬಜ್ಜಿ, ಇವತ್ತು ಬಜ್ಜಿ ಚಿಪ್ಸ್ ಎಲ್ಲಾನು ಇವತ್ತು ಗುರುಜಿ. ಏನ್ ಗುರುಜಿ? ಎಣ್ಣೆ ಇಲ್ಲದೆ. ಗುರುಜಿ ಏನ್ ಗುರುಜಿ ಎಲ್ಲ ನೀವು ತಮಾಷೆ ಮಾಡ್ತೀರಾ? ಎಣ್ಣೆ ಇದ್ರೆ ಬಾಳೆಕಾಯಿ ಬಜ್ಜಿ ಹೆಂಗ್ ಮಾಡೋದು ಗುರುಜಿ? ತಿನ್ನಿಸ್ತೀನಿ, ಮಾಡಿ ತಿನ್ನಿಸ್ತೀರಾ? ಮುಗಿದೋಯ್ತು ಕಥೆ. ಇವತ್ತು ನಮ್ದು ಬಾಳೆಕಾಯಿ ಬಜ್ಜಿ, ಬ್ರಾಕೆಟ್ ನಲ್ಲಿ ಎಣ್ಣೆ ಇಲ್ಲದೆ ಗುರುಜಿಯವರು ಮಾಡಿ ತೋರಿಸ್ತಾ ಇದ್ದಾರೆ. ಬ್ರಾಕೆಟ್ ಕ್ಲೋಸ್. ಓಕೆ ಗುರುಜಿ, ಶುರು ಮಾಡೋಣ. ಏನೇನ್ ತಂದಿದ್ದೀರಾ ಗುರುಜಿ? ಬಾಳೆಕಾಯಿ ಬಜ್ಜಿ ಬೇಕಾಗುವ ಸಾಮಗ್ರಿಗಳು: ಬಾಳೆಕಾಯಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅಚ್ಚ ಖಾರದ ಪುಡಿ, ಅಡುಗೆ ಸೋಡಾ, ಉಪ್ಪು. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಅದನ್ನ ಬಿಸಿ ಬಾಯ್ಲ್ ಮಾಡ್ಕೋಬೇಕು, ಅದನ್ನ ಬೇಯಿಸ್ಕೋಬೇಕು. ಹಾಕ್ತೀನಿ. ಎಲ್ಲ ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ಗುರುಜಿ. ಆದ್ರೆ ಸ್ವಲ್ಪ ಚೇಂಜ್, ಎಣ್ಣೆ ಇಲ್ಲ, ನೀರಲ್ಲಿ ಬೇಯಿಸ್ತಾ ಇದೀವಿ. ಎರಡು ಭಾಗ ಇದೆ. ಒಂದು ಸಣ್ಣವರಾಗಿದ್ದಾಗ, ಆರೋಗ್ಯ ಇದ್ದಾಗ ಇದೆಲ್ಲ ನಮಗೆ ನಾಟಕ ಅನ್ಸುತ್ತೆ, ತಮಾಷೆ ಅನ್ಸುತ್ತೆ. ಹೌದು. ಒಂದು ವಯಸ್ಸಂಕ ಚೆನ್ನಾಗಿ ಏನೇನೋ ತಿನ್ನಬಾರ್ದೆಲ್ಲ ತಿನ್ಬಿಟ್ಟು ರೋಗಗಳಾಗಿ ಆಗ ಔಷಧಿಗಳಿಲ್ಲದೆ ಬದುಕಕ್ಕೆ ಆಗಲ್ಲ ಅನ್ನೋ ಸ್ಥಿತಿಗೆ ಹೋದಾಗ ಅವರ ಅಂಗಾಂಗಗಳ ಬಗ್ಗೆ ಯೋಚನೆ ಮತ್ತು ಕಾಯಿಲೆ ಬಗ್ಗೆ ಯೋಚನೆ ಬರುತ್ತೆ. ಅವರ ದೇಹದ ಬಗ್ಗೆ ಯೋಚನೆ ಶುರು ಆಗುತ್ತೆ. ಹೌದು ಗುರುಜಿ. ಹಾಗಾಗಿ ಅಂತಹ ವ್ಯಕ್ತಿಗಳು ಈ ಥರ ಮಾಡ್ಕೋತಾ ಬಂದಾಗ ಸುಧಾರಿಸ್ತಾ ಬರುತ್ತೆ. ಎಂತೆಂಥ ದೊಡ್ಡ ದೊಡ್ಡ ಕಾಯಿಲೆ ಎಲ್ಲ ನಿವಾರಣೆ ಆಗ್ತಾ ಬರುತ್ತೆ. ಮತ್ತು ಸ್ವಲ್ಪ ಸಣ್ಣ ವಯಸ್ಸಲ್ಲೇ, ಈಗ ಉದಾಹರಣೆಗೆ ನನ್ನ ಮಕ್ಕಳು 26 ವರ್ಷ 29 ವರ್ಷದವರು, ಅವರಾಗಲೇ ಇದನ್ನ ಕಂಪ್ಲೀಟ್ಲಿ ಇದೇ ಥರ ತಿಂತಾ ಇದ್ದಾರೆ. ಮನಸ್ಸಾರೆ, ಫೋರ್ಸ್ಫುಲ್ ಆಗಲ್ಲ. ನನ್ನ 1 ವರ್ಷ 11 ತಿಂಗಳ ಮೊಮ್ಮಗಳು ಫಸ್ಟ್ ಕ್ಲಾಸ್ ಆಗಿ ತಿಂತಾಳೆ ಇದನ್ನೆಲ್ಲ. ಅಲ್ಲ, ನಾವು ಅಭ್ಯಾಸ ಕ್ರಮ ಹಿಂಗ್ ಮಾಡಿಸ್ತೀವಿ ಅಷ್ಟೇನೆ. ಅಷ್ಟೇ. ಇವಾಗ ಪಿಜ್ಜಾ ಎಲ್ಲ ಎಲ್ಲಿತ್ತು? ಗೊತ್ತಿಲ್ಲ. ಯಾರೋ ಕೊಟ್ಟರೆ ಇವಾಗ ಬಾಯ್ ಬಿಟ್ಕೊಂಡು ಹೋಗಿ ತಿನ್ನಲ್ವೇ? ಹೌದು, ನಾವು ಅಭ್ಯಾಸ ಕ್ರಮನೇ ಮೊದಲಿನಾಗ ಮಾಡ್ಬಿಟ್ರೆ ಹೌದು, ಅದ್ರೊಳಗೆ ಯಾರಿಗೂ ಹೇಳಂಗೆ ಇಲ್ಲ ನಾವು. ಇಲ್ಲ, ನಾವು ಫಸ್ಟ್ ಕ್ಲಾಸ್ ಆಗಿ ಹೋಗುತ್ತೆ. ಎಸ್ ಸರ್. ಪಾನಿಪುರಿ ಹೌದು, ಎಲ್ಲಿಂದ ನಾವು ಬಂದಿದ್ದು ಅದು. ಈಗ ಕ್ಯೂಲ್ ನಿಂತ್ಕೊಂಡು ಫುಟ್ಪಾತ್ ಅಲ್ಲಿ ಕೂತ್ಕೊಂಡು ತಿನ್ನಲ್ವೇ? ತಿನ್ನಲ್ವೇ? ಅದೇ ತರ.
ಗುರುಜಿ ಪಾನಿಪುರಿ ಮಾಡ್ಬೇಕಲ್ಲ ನೀವು, ಕಾಯ್ತಾ ಇದ್ದೀನಿ ನಾನು. ಖಂಡಿತ ತೋರಿಸ್ತೀನಿ. ಅದ್ರೊಳಗೆ ಏನು ಎಣ್ಣೆ ಹಾಕುವಂತದ್ದೇನಿಲ್ಲ, ಪುರಿ ಒಂದು. ಎಣ್ಣೆನೇ ಹಾಕಲ್ಲ. ಮತ್ತೆ ಅಲ್ಲ, ಅದು ಎಣ್ಣೆ ಹಾಕುವಂತದ್ದೇನಿಲ್ವಾ ಹೊರಗಡೆ? ಯಾಕೆ ಪುರಿನ ಎಣ್ಣೆ ಇಲ್ಲದೆ ಹೆಂಗ್ ಕರಿತೀರಾ? ಓಕೆ, ಮಿಕ್ಕಿದಕ್ಕೆಲ್ಲ ಎಣ್ಣೆ ಬೇಕಾಗಿಲ್ಲ, ಹಂಗೆ ಅಡ್ಜಸ್ಟ್ ಇದಕ್ಕೆಲ್ಲ ಏನ್ ಬೇಡ. ಪುರಿನ ಹೆಂಗ್ ಮಾಡೋದು? ಸಸ್ಪೆನ್ಸ್ ಮಾಡ್ತಾ ಇದೀರಾ ಗುರುಜಿ? ಮಾಡಿ ತಿಂದು ತೇಗಿ ಆಗೋಯ್ತಾ? ಎಲ್ಲಿ ನಮ್ಗೆ ತೋರಿಸ್ತಿಲ್ಲ ನೀವು? ನಿಮ್ಮ ಹತ್ರ ಇನ್ನೂ ಬಂದಿಲ್ಲ, ಬರ್ತೀನಿ. ಅತಿ ಶೀಘ್ರದಲ್ಲಿ ನಿರೀಕ್ಷಿಸಿ ಎಣ್ಣೆ ಇಲ್ಲದ ಪಾನಿಪುರಿಗಳು. ಹಿಂದೆ ಭೇಟಿ ಕೊಡಿ. ಹೌದು. ಓಕೆ, ಇನ್ನು ಮೀನ್ ಟೈಮ್ ಇದನ್ನ ಕಲ್ಸ್ಕೊಂತಾರಣ, ಒಂದು ಸಣ್ಣ ಬೌಲ್ ತರ ಕೊಡಿ. ಕೊಡ್ತೀನಿ ಗುರುಜಿ, ತೊಳಿ ಗುರುಜಿ. ಸಣ್ಣ ಬೌಲ್ ಏನು ತೊಳಿ ಗುರುಜಿ. ಸೊ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟು. ಓಕೆ ಸರ್, ಓಕೆ ಸರ್. ಕಡಲೆ ಹಿಟ್ಟು, ನೀರು, ಕಡಲೆ ಹಿಟ್ಟು, 1 ಚಮಚದಷ್ಟು ಅಚ್ಚಕಾರದ ಪುಡಿ, 1 ಚಮಚದಷ್ಟು ಅಕ್ಕಿ ಹಿಟ್ಟು, ಓಕೆ, 1 ಚಿಟಿಕೆ ಅಡಿಗೆ ಸೋಡಾ, ಓಹೋ, ಉಪ್ಪು 1 ಚಮಚದಷ್ಟು. ಗುರುಜಿ ಪೂರ್ತಿ ಬೆಂದಿದೆ ಅಂತ ಕಾಣ್ತಾ ಇದೆ. ಹಾ, ಆಫ್ ಮಾಡ್ಕೊಳ್ಳೋಣ. ಬೆಂದಿದ್ಯಾ? ಬೆಂದಿದೆ ಗುರುಜಿ. ಗುಡ್. ಸರ್ ಇವಾಗ ಏನ್ ಮಾಡ್ಬೇಕು? ಸೊ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ಅಡಿಗೆ ಸೋಡಾ, ಅಚ್ಚ ಖಾರದ ಪುಡಿ, ನೀರು, ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಡೋ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ಈ ಕಡೆ ಬಾಳೆಕಾಯಿ ಸ್ಲೈಸ್ ಮಾಡೋದು ಬೆಂದಾಗಿದೆ. ನೀರನ್ನ ಬಗ್ಗಿಸ್ಕೊಂಡಾಯ್ತು, ಆಗೋಯ್ತು. ಈಗ ಒಂದು ಒಲೆ ಇಡಬೇಕು, ಒಂದು ಹೆಂಚಿಡ್ಬೇಕು, ದೋಸೆ ಹೆಂಚು ತರ. ಓಕೆ, ದೋಸೆ ಹೆಂಚೆ ಇಡೋಣ. ಸ್ವಲ್ಪ ನೀರು ಹಾಕ್ಬಿಡಿ, ತಣ್ಣೀರು ಹಾಕ್ಬಿಡಿ ಇದಕ್ಕೆ. ಒಲೆ ಬಿಸಿ ಆಗಲಿ, ಹೆಂಚು ಬಿಸಿ ಆಗಲಿ. ಆಗ್ಲಿ ತಣ್ಣಗಾಯ್ತಲ್ಲ ಇದು? ದಿಸ್ ಫೈನ್. ಎಣ್ಣೆ ಇಲ್ಲದೆ ನಾವು ಬಾಳೆಕಾಯಿ ಬಜ್ಜಿಯನ್ನ ಮಾಡಿ ತೋರಿಸ್ತಾ ಇದೀವಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ. ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು ಇವುಗಳ ಉಪಯೋಗ ಇಲ್ಲದೆ ಯಾವ ರೀತಿ ನಮ್ಮ ಆರೋಗ್ಯ ಕ್ರಮಗಳನ್ನ, ಆಹಾರ ಕ್ರಮವನ್ನ ಅಳವಡಿಸ್ಕೋಬೇಕು ಅದನ್ನ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಗಳಲ್ಲಿ. ಇವತ್ತು ಅದ್ಭುತವಾಗಿರುವಂತಹ ಬಾಳೆಕಾಯಿ ಬಜ್ಜಿ ಎಣ್ಣೆ ಇಲ್ಲದೆ ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಎಲ್ಲ ರೆಡಿ ಆಗ್ಬಿಟ್ಟಿದೆ, ಹಾಕೋಬಹುದು. ಬೇಯಿಸಿಟ್ಕೊಂಡಿರುವಂತಹ ಬಾಳೆಕಾಯಿ ಈ ಹಿಟ್ಟಲ್ಲಿ ಅದ್ಕೊಳ್ಳೋದು. ಇದು ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾಗ ಏನು ಫ್ಲಫಿಯಾಗಿ ಬರುತ್ತೋ ಆ ರೀತಿ ಬರದೇ ಇದ್ರೂ ಅದರ ಹತ್ತಿರ ಸಿಮಿಲರ್ ಆಗಿರುತ್ತೆ, ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ಓಕೆ, ಸೊ ಏನೂ ತಿನ್ನದೆ ನಾವು ಆ ಆಸೆಯನ್ನ ಹಾಗೆ ಇಟ್ಕೊಂಡು ಒದ್ದಾಡೋದಕ್ಕಿಂತ ಈ ರೀತಿಯ ವಿಶೇಷವನ್ನ ಮಾಡಿಕೊಂಡು ನಾವು ತಿಂದಾಗ ತಿಂದಂತಹ ತೃಪ್ತಿನೂ ಇರುತ್ತೆ, ಆರೋಗ್ಯಕ್ಕೆ ಹಾನಿಕಾರಿಯೂ ಆಗಿರಲ್ಲ. ದಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗಿ ಬ್ಲಡ್ ವೆಸಲ್ಸ್ ಎಲ್ಲ ಪ್ಲೇಕ್ ಎಲ್ಲ ಅಕ್ಯುಮುಲೇಟ್ ಆಗಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗಿ ಒದ್ದಾಡ್ತಿರ್ತಾರೆ. ತಿನ್ನಕ್ಕೂ ಚಪಲ ಇರುತ್ತೆ, ಆಸೆ ಇರುತ್ತೆ, ಆಗೋದಿಲ್ಲ. ಹಾಗಾಗಿ ಯಾವಾಗ ನಾವು ಈ ಥರದೆಲ್ಲ ಮಾಡ್ಕೊಂಡು ತಿನ್ನೋಕೆ ಶುರು ಮಾಡ್ತೀವೋ ಆ ಆಸೆಯೂ ಕ್ವೆಂಚ್ ಆಗುತ್ತೆ, ತಿಂದ ಸಮಾಧಾನನೂ ಇರುತ್ತೆ, ಆ್ಯಂಡ್ ಆರೋಗ್ಯಕ್ಕೆ ಯಾವ ರೀತಿ ಹಾನಿಕಾರಿಯೂ ಆಗಿರೋಲ್ಲ. ಸಾಕು, ಇಷ್ಟು ಮಾಡ್ಕೊಂಡು ತಿಂದ್ರೆ ಏನಿದೆ ಒಳಗಡೆ? ಅದೇನಂದ್ರೆ ನಮ್ಮ ಆಹಾರ ಕ್ರಮ ನಾವು ಹಿಂಗ್ ಅನ್ಕೊಂಡಿದೀವೋ ಹಂಗ್ ನಡೀತಾ ಇರುತ್ತೆ. ಗುರುಜಿ ಒಂದು ಸ್ಮಾಲ್ ಪ್ರಶ್ನೆ ಸಾರಿ ಮರ್ತೋಯ್ತು. ಒಬ್ರು ಯಾರೋ ಬರ್ದಿದ್ದಾರೆ, ಹೆಸರು ಕುಲ ಗೋತ್ರ ಎಲ್ಲ ಏನು ಹಾಕಿಲ್ಲ, ಅವ್ರಿಗೆ ಈ ಜಾಸ್ತಿ ನೆಗಡಿ ಆಗಿ ನೆಗಡಿ ನಿಲ್ತಾನೇ ಇಲ್ವಂತೆ. ಮೂಗು ಸೋರದೆ ಒಂದು ಕಾಯಿಲೆ ಆಗ್ಬಿಟ್ಟಿದೆ ಅವ್ರಿಗೆ. ಡಾಕ್ಟರ್ ತೋರಿಸ್ರು ಮೂಗು ಸೋರೋದ್ ನಿಲ್ತಾ ಇಲ್ಲ, ಏನ್ ಮಾಡ್ಬೇಕು ನೋಡಿ? ಎಷ್ಟು ಸಣ್ಣದು ನೆಗಡಿ ನಿಲ್ತಾ ಇಲ್ಲ, ಏನ್ ಮಾಡೋದು? ಅಂದ್ರೆ ಇದಕ್ಕೆ ಪರಿಹಾರ ಯಾರು ಕೊಡೋರು ಇಲ್ಲ. ಬೇಕಾದ ಜನ ತೋರಿಸ್ಬಿಟ್ಟಿದ್ದಾರೆ, ಅದು ನಿಂತಿಲ್ಲ. ನಿಜ, ಎಲ್ಲಾ ಕಡೆ ಆಗದೆ ಇದ್ಮೇಲೆ ನಮ್ಮ ಹತ್ರಕ್ಕೆ ಬರೋ ಜನ. ಎಕ್ಸಾಕ್ಟ್ಲಿ. ಆಗಂಗಿದ್ರೆ ಗುರುಗಳ ಹತ್ರ ಏನಕ್ಕೆ ಬರ್ತಾರೆ? ಎಲ್ಲ ಹೋಗಿ ಅಲ್ಲಾಗಿ ಅಲೋಪತಿ ಆಗತ್ತೆ, ಹೋಮಿಯೋಪತಿ ಆಗತ್ತೆ, ಆಯುರ್ವೇದ ಆಗತ್ತೆ, ನೇಚರ್ ಕ್ಯೂರ್ ಆಗತ್ತೆ, ಯಾವ್ದೆಲ್ಲ ಗುಣ ಆಗದಿದ್ದಾಗ ಈ ಒಂದು ಸಿಸ್ಟಮ್ ಎಂಡಿಂಗ್ಸ್ ನಮ್ಮ ಹತ್ರಕ್ಕೆ ಬರ್ತಾರೆ. ಅಂಡ್ ವಿಶೇಷ ಏನಪ್ಪಾ ಅಂದ್ರೆ ಆ ತರ 100 ಜನ ಬಂದ್ರೆ 95 ಜನ ಗುಣ ಆಗತ್ತೆ. ದಟ್ ಇಸ್ ದ ಬ್ಯೂಟಿ ಅಂಡ್ ಸಿಂಪ್ಲಿಸಿಟಿ. ಇನ್ನೊಂದು ಅದನ್ನ ನಂಬಿಟ್ಟು ಮಾಡ್ಬೇಕಷ್ಟೇನೆ, ನಾವು ಮಾಡಲ್ಲ, ನಾವು ಅಳವಡಿಸ್ಕೊಡಲ್ಲ ಅಂತ. ಇನ್ನೊಂದು ಹೇಳ್ತೀನಿ, ನಂಬದೇ ಮಾಡಿದ್ರು ಗುಣ ಆಗತ್ತೆ. ದಟ್ ಇಸ್ ದ ವಂಡರ್ಫುಲ್ ಕ್ವಾಲಿಟಿ ಆಫ್ ದ ಸೈನ್ಸಸ್. ಹೌದು. ಸ್ವಲ್ಪ ಜಾಸ್ತಿ ಆಗುತ್ತಾ? ಸಾಕ. ಎಣ್ಣೆ ಇಲ್ಲದೆ ಬಾಳೆಕಾಯಿ ಬಜ್ಜಿ. ಬಾಳೆಕಾಯಿ ಬಜ್ಜಿ ತರ ಇದೆ, ಆದ್ರೆ ಎಣ್ಣೆ ಇಲ್ಲ ಅಷ್ಟೇನೆ. ಬಾಳೆಕಾಯಿ ಇದೆ, ಅದ್ರ ಮೇಲೆ ಇರ್ಬೇಕಾಗಿರುವಂತದ್ದು ಎಲ್ಲರೂ ಇದೆ, ಆದ್ರೆ ಎಣ್ಣೆ ಮಾತ್ರ ಇಲ್ಲ. ಆರೋಗ್ಯ ಪೂರ್ತಿಯಾಗಿ ಇದ್ರೊಳಗಿದೆ. ಇದನ್ನ ಗುರುಜಿ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತೀವಿ.
ನೋಡ್ಕೊಳ್ಳೋರೆಲ್ಲ ನೋಡ್ಕೊಂಬಿಡಿ, ಬರ್ಕೊಳ್ಳೋರು ಬರ್ಕೊಂಬಿಡಿ, ಮನೇಲಿ ಮಾಡ್ಕೊಂಡು ತಿನ್ಕೊಂಬಿಡಿ. ಬಾಳೆಕಾಯಿ ಬಜ್ಜಿ ಮಾಡುವ ವಿಧಾನ: ಒಂದು ಬಾಣಲಿಗೆ ನೀರು, ಹೆಚ್ಚಿದ ಬಾಳೆಕಾಯಿ ಹಾಕಿ ಬೇಯಲು ಬಿಡಿ. ಒಂದು ಬೌಲ್ಗೆ ಕಡಲೆ ಹಿಟ್ಟು, ಅಚ್ಚ ಖಾರದ ಪುಡಿ, ಅಕ್ಕಿ ಹಿಟ್ಟು, ಅಡುಗೆ ಸೋಡಾ, ಉಪ್ಪು, ನೀರು ಹಾಕಿ ಕಲಸಿ. ಬೆಂದ ಬಾಳೆಕಾಯಿಯನ್ನು ಕಲಸಿದ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಅದ್ದಿ ಕಾದ ತವಾದ ಮೇಲೆ ಎರಡೂ ಕಡೆ ಬೇಯಿಸಿ. ಈಗ ಬಾಳೆಕಾಯಿಯ ಬಜ್ಜಿ ಸವಿಯಲು ಸಿದ್ಧ. ಗುರುಜಿ, ಅದೇ ಪ್ರಶ್ನೆ ಕೇಳ್ತಾರೆ, ಮೂಗು ಸೋರೋದು. ಹೌದು, ಇದಕ್ಕೆ 2-3 ಕಾರಣಗಳಿದೆ. ಹೇಳಿ ಗುರುಜಿ. ಒಂದು, ಹಿಂದಿನ ಜನ್ಮದಲ್ಲಿ ನಾವೇನ ನೀರಲ್ಲಿ ಮುಳುಗಿ ಸತ್ತಿದ್ರೆ, ನೀರಲ್ಲಿ ಮುಳುಗಿ ಸತ್ತಿದ್ರೆ ಈ ಜನ್ಮದಲ್ಲಿ ಆ ರೀತಿಯ ರನ್ನಿಂಗ್ ನೋಸ್, ಸೈನಸೈಟಿಸ್ ಇವೆಲ್ಲ ಆಗೋ ಸಾಧ್ಯತೆ ಇದೆ. ಓಕೆ. ಎರಡನೇದು, ತುಂಬಾ ದುಃಖದಲ್ಲಿ ನಾವು ಸತ್ತಿದ್ರು ಕೂಡ, ತುಂಬಾ ದುಃಖದಲ್ಲಿ ಸತ್ತಿದ್ರು ಕೂಡ ಈ ಜನ್ಮದಲ್ಲಿ ಸೈನಸೈಟಿಸ್ ಮತ್ತು ರನ್ನಿಂಗ್ ನೋಸ್ ಆಗೋ ಸಾಧ್ಯತೆ ಇದೆ. ಮತ್ತೊಂದು ಪಾಸಿಬಿಲಿಟಿ, ಯಾವುದಾದ್ರೂ ಒಂದು ಪ್ರೇತಾತ್ಮ ಅದರ ದೇಹ ಇದ್ದಾಗ ಅದಕ್ಕೆ ಸೈನಸೈಟಿಸ್ಸು ಅಥವಾ ರನ್ನಿಂಗ್ ನೋಸ್ ಇರುವಂಥದ್ದು ನಮ್ಮನ್ನ ಸೇರಿದ್ರೆ ನಮಗೆ ರನ್ನಿಂಗ್ ನೋಸ್ ಬರೋ ಸಾಧ್ಯತೆನೂ ಇದೆ. ಇದನ್ನ ಗುಣಪಡಿಸಕ್ಕೆ ಯಾವ ಸೈನ್ಸಲ್ಲೂ ಆಗಿಲ್ಲ ಅಂದ್ರೆ ಖಡಾಖಂಡಿತವಾಗ್ಲೂ ಇಂತಹ ರೇಖಿ ಮತ್ತು ಸಂಮೋಹಿನಿಯಿಂದ ಗುಣಪಡಿಸಕ್ಕೆ ಸಾಧ್ಯ ಆಗತ್ತೆ. ಓಕೆ, ಕಂಟಿನ್ಯೂಸ್ ಆಗಿ ಮೂಗು ಸೋರ್ತಾ ಇದ್ರೆ ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ, ಖರ್ಚಿ ಬಗ್ಗೆ ಚಿಂತೆ ಮಾಡ್ಕೋಬೇಡಿ. ಬಾಲಕೃಷ್ಣ ಗುರೂಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ಒಂದು ವಿಶೇಷವಾದಂತಹ ಮಾಹಿತಿನ ಪಡ್ಕೋಬಹುದು ಅಂತ ತಿಳಿಸ್ತಾ ಇದೀವಿ. ಇನ್ನೊಂದು, ಮನೆಯಲ್ಲೇ ಇಮಿಡಿಯೇಟ್ ಆಗಿ ಬೇಕಾದ್ರೆ ಅವರೊಂದು ಮಾಡ್ಕೋಬಹುದು. ಮೂಗು ಈ ಭಾಗದಲ್ಲಿ ಬರುತ್ತೆ. ನಮ್ಮ ಮೂಗು ನಮ್ಮ ಥಂಬ್ ಅಥವಾ ಯಾವುದೇ ಬೆರಳಿನಲ್ಲಿ ಈ ಭಾಗದಲ್ಲಿ ಬರುತ್ತೆ. ಹಾಗಾಗಿ ಈ ಭಾಗದಲ್ಲಿ ಒಂದು ಭತ್ತದ ಕಾಳು ಅಥವಾ ಮೆಂತ್ಯೆ, ಒಂದು 4-5 ಮೆಂತ್ಯನ ಮೈಕ್ರೋಪೋರ್ ಪೇಪರ್ ಪ್ಲಾಸ್ಟರ್ ಅಂತ ಬರುತ್ತೆ, ಈ ಮೆಡಿಕಲ್ ಸ್ಟೋರ್ಸ್ ಎಲ್ಲ ಸಿಕ್ಕತ್ತೆ. ಅದನ್ನ ಹಾಕಿ ಆ ಮೆಂತ್ಯ ಕಾಳು ಅಥವಾ ಭತ್ತವನ್ನ ಅಲ್ಲೇ ಉಳಿಸ್ಕೊಂಡಿದ್ರೆ ಒಂದ್ ದಿನ 2 ದಿನ ಕಮ್ಮಿ ಆಗ್ತಾ ಬರುತ್ತೆ. ಎರಡನೇದು, ಈ ರನ್ನಿಂಗ್ ನೋಸ್, ಮೂಗಲ್ಲಿ ಸೋರುವಂತಹದ್ದು ಫ್ಲೆಮ್ ಏನಿದೆಯೋ ಅದು ಶ್ವಾಸಕೋಶದಿಂದ ಉತ್ಪತ್ತಿ ಆಗತ್ತೆ. ಹಾಗಾಗಿ ಶ್ವಾಸಕೋಶಗಳು ನಮಗೆ ಈ ಭಾಗಗಳಲ್ಲಿ ಇದೆ. ಯಾವುದೇ ಬೆರಳು ತಗೊಂಡ್ರು ಈ ಭಾಗದಲ್ಲಿ ಶ್ವಾಸಕೋಶ ಬರುತ್ತೆ. ನಾವು ಇಲ್ಲೂ ಕೂಡ ಭತ್ತದ ಕಾಳು, ಮೆಂತ್ಯ ಕಾಳು ಅಥವಾ ಜೀವ ಇರುವಂಥ ಹೆಸರು ಕಾಳು ಯಾವುದನ್ನಾದ್ರೂ ಪೇಪರ್ ಟೇಪ್ ಹಾಕಿ ರ್ಯಾಪ್ ಮಾಡಿಕೊಂಡು ಮೂಗಿರುವ ಮೂಗಿನ ಭಾಗಕ್ಕೂ ಆ ಮೆಂತ್ಯ ಕಾಳು, ಹೆಸರು ಕಾಳು ಅಥವಾ ಜೀವ ಇರುವಂಥ ಕಾಳನ್ನ ಟೈಮ್ ಮಾಡಿಕೊಂಡು ಸ್ವಲ್ಪ ದಿನ ಬಿಟ್ಕೊಂಡ್ರೆ ಆಯ್ತು. ಅಥವಾ ರಾತ್ರಿ ಕಟ್ಕೊಳ್ಳೋದು, ಬೆಳಗ್ಗೆ ತೆಗೆದು ಹಾಕ್ಕೊಳ್ಳೋದು. ಆ ಥರ ಒಂದು 10-15 ದಿನ ಮಾಡಿದ್ರು ಸಾಕಷ್ಟು ಮಟ್ಟಿಗೆ ಅವರಿಗೆ ರಿಲೀಫ್ ಕಾಣುತ್ತೆ. ಓಕೆ ಗುರುಜಿ ಅವರು ಒಳ್ಳೆ ಒಂದು ತಂತ್ರವನ್ನ ಹೇಳ್ಕೊಟ್ಟಿದ್ದಾರೆ. ಓಕೆ ಗುರುಜಿ, ಅವ್ರಿಗೂ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನಮ್ಮ ಪ್ರಶ್ನೆಗೆ ಉತ್ತರ ಇನ್ನ ಸಿಕ್ಕೇ ಇಲ್ಲ ಗುರುಜಿ. ನಾವು ಮಾತ್ರ ಇನ್ನ ಬಜ್ಜಿ ತಿನ್ನೋ ಆಸೆಲೇ ನಿಂತಿದೀವಿ. ಬಜ್ಜಿ ನಮ್ಮ ಟೇಬಲ್ ಮೇಲೆ ಇದೆ, ಟೇಸ್ಟ್ ಮಾಡೋಣ ಗುರುಜಿ. ಶೋರ್. ಅದಕ್ಕೇನು ಹೆಸರಿಡಕ್ಕೆ ಗೊತ್ತಾಗ್ತಾ ಇಲ್ವಾ? ಇದು ಹೆಸರು ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿದೆ. ಗೊತ್ತಾಯ್ತು ಎಲ್ಲಿಂದ ಬಂತು ಅಂತ. ಈ ನಮ್ಮಲ್ಲಿ ಬಾಳೆಕಾಯಿ ಫ್ರೈ ಅಂತ ಮಾಡ್ತಾರೆ. ಅದು ಮೈಸೂರಿನ ಫೇಮಸ್ ಅಡುಗೆ. ಅಂದ್ರೆ ಬಾಳೆಕಾಯಿನ ಹಾಕಿ ಬರೀ ಖಾರ ಉಪ್ಪು ಹಾಕಿ ಫ್ರೈ ಮಾಡಿ ಕೊಡ್ತಾರೆ ಮಕ್ಕಳಿಗೆ. ಬಾಳೆಕಾಯಿನೂ ಹಾಕ್ತಾರೆ, ಆಲೂಗಡ್ಡೆನೂ ಹಾಕ್ತಾರೆ. ಏನು ಹಾಕಲ್ಲ, ಬರೀ ಉಪ್ಪು, ಅಚ್ಚ ಖಾರದ ಪುಡಿ ಎರಡೇನೆ ಹಾಕಿ ಇದೇ ತರ ನೀವು ಆಲೂಗಡ್ಡೆನ ಹಾಕಿ ಫ್ರೈ ಮಾಡ್ಕೊಂಡ್ರೆ ಅದೇ ತರನೇ ಇರುತ್ತೆ. ಅದೇ ಅನ್ಕೊಳ್ತೀವಿ ಎಲ್ಲೋ ತಿನ್ನಿಲ್ಲ ಅನ್ಕೊಂಡ್ರೆ ಸ್ವಲ್ಪ ಅದಕ್ಕೆ ಒಂದು 2 ನಿಮಿಷ ಆಯ್ತು. ಹೋಗ್ಲಿ, ನಿಮ್ಮ ಕಂಪ್ಯಾರಿಸನ್ ಎಣ್ಣೆಯಲ್ಲಿ ಕರೆದಂತಹ ಬಜ್ಜಿಗೂ ಇದಕ್ಕೂ ಎಷ್ಟು ಹೋಲಿಕೆ ಇದೆ ಅಥವಾ ಎಷ್ಟು ಸಮಾಧಾನ ಆಗಬಹುದು? ವೆರಿ ಸಿಂಪಲ್. ಎಣ್ಣೆ ಹಾಕಿ ನೀವು ಹಪ್ಪಳ ಕರೆದ್ರೆ ಯಾವ ರೀತಿ ಇರುತ್ತೋ ಅದು ಎಣ್ಣೆ ಹಾಕಿ ಕರೆದಿರೋದು. ಈ ಹುರುಳಿಕಾಯಿ ಹಪ್ಪಳನ ಇದ್ರಲ್ಲಿ ಸುಟ್ಟುಕೊಂಡು ತಿಂತಾರೆ, ಅದೇ ಯಾವ ತರ ಇರುತ್ತೆ, ಅದೇ ಇದು. ಥ್ಯಾಂಕ್ ಯು ಸರ್, ತುಂಬಾ ಸಖತ್ತಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಗುರುಜಿ. ಹೇಳಿದ್ನಲ್ಲ, ಕಂಪ್ಯಾರಿಸನ್ ಯಾವ ತರ ಇದೆ ಅಂತ ಕೇಳಿದಾಗ ಇದೇ ತರನೇ ಹೇಳ್ಬೋದು. ಒಂದು ಕರ್ದಿರೋಂಥ ಹಪ್ಪಳ, ಇದು ಸುಟ್ಟಿರೋಂಥ ಹಪ್ಪಳ. ಇದು ಸುಟ್ಟಿರೋಂಥ ಬಜ್ಜಿ, ಅದು ಕರ್ದಿರೋಂಥ ಬಜ್ಜಿ. ಆರೋಗ್ಯ ಜಾಸ್ತಿ ಸುಟ್ಟಿರೋದ್ರಲ್ಲೇ ಇರುತ್ತೆ. ಸುಟ್ಟಿರೋದು ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಇನ್ನ ಸ್ವಲ್ಪ ದಿನಕ್ಕೆ ಸುಟ್ಟಿರೋದನ್ನ ಲೇಟೆಸ್ಟ್ ಆಗಿ ಕೊಟ್ಟಾಗ ಚೆನ್ನಾಗಿರುತ್ತೆ. ಯಾಕಂದ್ರೆ ತುಂಬಾ ಹೋಟೆಲ್ಗಳಲ್ಲಿ ಇವಾಗ ಎಣ್ಣೆಯಲ್ಲಿ ಕರೆದಿರೋಂಥ ಹಪ್ಪಳ ಕೊಡೋದೇ ಇಲ್ಲ. ಅದೇನೇನೋ ಸ್ವಲ್ಪ ಸುಳ್ಳಿ ಗಿಳಿಲ್ಲ ಸುಟ್ಬಿಟ್ಟು ಅದನ್ನ ಎಣ್ಣೆ ಇಲ್ದೇನೆ ಕರೆದ್ಬಿಟ್ಟು ಕೊಡ್ತಾರೆ. ನಾವು ಖುಷಿಯಾಗಿ ತಿನ್ಕೊಂಡ್ಬರ್ತೀವಿ. ಅದೇ ತರ ಇದು ಕೆಲವೇ ದಿನಗಳಲ್ಲಿ ಎಲ್ಲಾ ಕಡೆನೂ ಎಣ್ಣೆ ಇಲ್ದಿರೋ ಬಜ್ಜಿ ಸಿಗುತ್ತೆ. ಇಲ್ಲಿ ವಿಶೇಷವಾಗಿ ಅಂತ ಒಂದು ದೊಡ್ಡ ಬೋರ್ಡ್ ಹಾಕಿದ್ರೆ ಜನ ಕ್ಯೂ ನಿಂತ್ಕೊಂಡು ಕೊಂಡ್ಕೊಳ್ಳೋದ್ರಲ್ಲಿ ಸಂಶಯ ಏನೇ ಇಲ್ಲ.
ಬಂದಿದ್ದಾರೆ. ಏನ್ರಿ ಮುರಳಿ, ನಮ್ಮನ್ನ ಕರ್ಸಿದೀರಾ, ಒಳ್ಳೆ ಮೈಸೂರಿಂದ ಕರ್ಸಿದೀರಾ, ನಾವೇನ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಾ ಅಂತ ಮೈಸೂರಿನಿಂದ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಜ್ಯೋತಿ ಅಂತೇಳಿ. ಜ್ಯೋತಿ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಬಾಸೇಸಮ್ಮನೆ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಜ್ಯೋತಿ ಅವರೇ, ಏನ್ ಮಾಡ್ತಾ ಇದ್ದೀರಾ ಮೈಸೂರಿಂದ ಬಂದು ನೀವು? ಪುರಿ ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಮೈಸೂರಿಂದ ಬಂದು ಪುರಿ ಉಪ್ಪಿಟ್ಟ? ಎಲ್ಲಿ ಮೈಸೂರಲ್ಲಿ ಮನೆ? ದಟ್ಕಳ್ಳಿ ಅಂತ ಇದೆ ಅಲ್ಲಿ. ದಟ್ಕಳ್ಳಿ ಎಷ್ಟೇ ಸ್ಟೇಜ್? 1, 2, 3? ಥರ್ಡ್ ಸ್ಟೇಜ್. ಥರ್ಡ್ ಸ್ಟೇಜ್ ಅಲ್ಲಿ ಇದ್ದೀರಾ? ಓಕೆ. ಅಲ್ಲ, ಮೈಸೂರಿಂದ ಬಂದು ಮೈಸೂರು ಪುರಿನೂ ತಂದಿಲ್ಲ, ನೀವು ಯಾವ್ದೋ ಬೆಂಗಳೂರು ಪುರಿ ಬೇರೆ ತಂದ್ಬಿಟ್ಟಿದ್ದೀರಾ. ಮೈಸೂರು ಪುರಿ ತಂತಾನೆ ತರಬೇಕಾಗಿತ್ತು, ತಂದಿಲ್ಲ. ಓಕೆ ಬಿಡಿ. ಈ ಏನು ಮೈಸೂರು ಏನು ಪುರಿ ಉಪ್ಪಿಟ್ಟ? ಪುರಿ ಉಪ್ಪಿಟ್ಟು ಅಥವಾ ಉಸ್ಲಿ ಅಂತಾರೆ. ಏನಂತಾರೆ ಹೆಸರು? ಉಸ್ಲಿ ಅಂತಾನು ಹೇಳ್ತಾರೆ. ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ? ಕಡ್ಲೆಪುರಿ ಉಪ್ಪಿಟ್ಟು ಬೇಕಾಗುವ ಸಾಮಗ್ರಿಗಳು: ಕಡ್ಲೆಪುರಿ, ಈರುಳ್ಳಿ, ತೆಂಗಿನಕಾಯಿ ತುರಿ, ಕಡ್ಲೆಕಾಯಿ ಬೀಜ, ಕಡ್ಲೆಬೇಳೆ, ಉದ್ದಿನಬೇಳೆ, ಹಸಿರು ಮೆಣಸಿನಕಾಯಿ, ಅರಿಶಿನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಸಾಸಿವೆ, ಜೀರಿಗೆ, ಉಪ್ಪು, ಎಣ್ಣೆ. ಶುರು ಮಾಡಿ. ಏನ್ ಕೊಡ್ಲಿ? ಬಾಣಲಿ ಕೊಡಿ, ಎಣ್ಣೆ ಹಾಕ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾಯಿಲೆ ಚೆನ್ನಾಗಿ. ಎಷ್ಟು ಜನ ಮಕ್ಕಳು ನಿಮ್ಗೆ? ಇಬ್ಬರಿದ್ದಾರೆ. ಏನ್ ಮಾಡ್ತಾ ಇದಾರೆ? ಮಗಳು ಇಲ್ಲಿ HP ಕೆಲಸ ಮಾಡ್ತಾಳೆ ಬೆಂಗಳೂರಲ್ಲಿ, ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಈಗ. ಹೌದೇನು? ಓಕೆ 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 ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಏನ್ ಮಾಡ್ತೀರಾ ಫ್ರೀ ಸಮಯದಲ್ಲಿ? ಫ್ರೀನೇ ಸಿಗಲ್ವಾ ಟೈಮು? ಟೈಮ್ ಸಿಗಲ್ಲ. ಕೆಲ್ಸಕ್ಕೆ ಹೋಗ್ಬಿಡ್ತು ಅಂತ ಹೇಳಿದ್ರೆ ಟೈಮ್ ಮ್ಯಾಚ್ ಮಾಡಕ್ಕೆ ಆಗಲ್ಲ, ಕಷ್ಟ, ತುಂಬಾ ಕಷ್ಟ ಆಗ್ಬಿಡುತ್ತೆ. ಮತ್ತು ಮೈಸೂರಿನಿಂದ ಬಂದಿದ್ದೀರಾ, ಸ್ಪೆಷಲ್ ಆಗಿ ಏನೋ ಮಾಡ್ತೀರಾ ಅಂದ್ರೆ ಅಟ್ಲೀಸ್ಟ್ ಪುರಿ 6 ಮೂಟೆ ತರಬೇಕಾಗಿತ್ತು ನೀವು, ಕರೆಕ್ಟ್ ಅಲ್ವಾ? ಬೆಂಗಳೂರಿನವರೆಲ್ಲ ಹಂಚಕ್ ತರಬೇಕಾಗಿತ್ತು. ನಮ್ಗೆ ಪುರಿ ಸಿಕ್ಕಲ್ಲ, ಅದು ಗೊತ್ತಾಗ್ಲಿಲ್ಲ ನಮ್ಗೆ. ಸಿಕ್ಕಲ್ಲ. ಇಲ್ಲಿ ನಾವು ನೀವೇನೋ ಮಾಡ್ಕೊಳ್ತೀರ, ಚುರುಮುರಿ ಮಾಡ್ಕೊಳ್ತೀರಲ್ಲ, ಚುರುಮುರಿ. ಆ ಚುರುಮುರಿ ಮೈಸೂರಲ್ಲಿ ನಾವು ತಿಂತು, ಇಲ್ಲಿ ಮಾಡಲ್ಲ, ಆ ಪುರಿ ಸಿಕ್ಕಲ್ಲ. ಓಕೆ, ಹಾಕೋಬಹುದು, ಹಾಕೊಳ್ಳಿ ಮೇಡಮ್. ಏನೇನ್ ಹಾಕಿದ್ರಿ? ಈಗ ಸಾಸಿವೆ ಹಾಕಿದೀನಿ, ಜೀರಿಗೆ ಹಾಕಿದೀನಿ, ಒಂದ್ ಸ್ವಲ್ಪ ಸ್ವಲ್ಪ ಚೂರು ಚೂರು ಹಾಕಿದೀನಿ. ಓಕೆ, ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ, ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಉದ್ದಿನ ಬೇಳೆ, ಒಂದು ಕಡಲೆಬೇಳೆ ಎಷ್ಟು ಬೇಕಾ ಹಾಕೋಬಹುದು. ಇದು ಸ್ವಲ್ಪ ಜಾಸ್ತಿ ಇದೆ, ಒಳ್ಳೇದು ಹಾಕ್ಬಿಡಿ. ಅದನ್ನ ಇಟ್ಕೊಂಡು ಏನ್ ಮಾಡ್ತೀರಾ? ಮೆಣಸಿನಕಾಯಿ ಹಾಕ್ತೀನಿ, ಸಿಡಿಬಹುದು. ಹಾಕಿ 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 ಪರವಾಗಿಲ್ಲ. ಹಾಕಿ ಹಾಕಿ ಕಡಿಮೆ ಮಾಡ್ಬಿಡಿ, ಒಂದ್ಸ ಕಡಿಮೆ ಮಾಡಿ. ಆಯ್ತು, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿ ತೊಗೊಂಡು ಮಾಡಿ. ಈಗ ಒಂದು ಬೌಲು ಸ್ವಲ್ಪ ನೀರು ಬೇಕು. ಬೌಲು ಏನಕ್ಕೆ ನೀರು? ಇದೊಂದು ಸ್ವಲ್ಪ ತೊಳ್ಕೊಳ್ಳೋದು. ಅಲ್ಲಿದೆ ನೋಡಿ, ನಿಮ್ಮ ಪಕ್ಕದಲ್ಲಿ ಇದೆ ನೀರು. ಬೌಲ್ ಬೇಕು, ಬೌಲ್ ಕೊಡಿ. ಅಷ್ಟು. ಚೂರು ಅಷ್ಟನ್ನ ಪುಡಿ ಹಾಕ್ತೀನಿ. ಹಾಕಿ ಹಾಕಿ. ಇದು ಉಪ್ಪಿಟ್ಟು ತರನೇ ಇರುತ್ತಾ? ಉಪ್ಪಿಟ್ಟು, ಅದಕ್ಕೆ ಪುರಿ ಉಪ್ಪಿಟ್ಟು ಅಂತಾನೆ ಪುರಿ ಹೇಳೋದು. ಉಪ್ಪಿಟ್ಟೇನಾ ಇದು? ದಿಢೀರ್ ಅಂತ ಮಾಡ್ಬೋದು, ಮಕ್ಕಳು ಬಂದ ತಕ್ಷಣ, ಆಮೇಲೆ ನೆಂಟರು ಯಾರು ಬಂದ ತಕ್ಷಣ ಮಾಡ್ಬಿಡ್ಬೋದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸಿಮ್ಮಲ್ಲಿ ಇದೆ ಅಲ್ಲ ಅದು? ಸಿಮ್ಮಲ್ಲಿದೆ, ಸಿಮ್ಮಲ್ಲಿದೆ. ಕೆಲ್ಸಕ್ಕೆ ಹೋಗೋದ್ರಿಂದ ನೀವೇ ಅಡಿಗೆ ಮಾಡ್ಕೊಂಡು ಹೋಗ್ಬೇಕು ದಿನ. ಹೌದು, ಯಾರು ಮಾಡ್ಕೊಟ್ರೆ ಸಾಕು ಅನಿಸ್ತಾ ಇರುತ್ತೆ. ಏನ್ ಮಾಡೋದು, ಮಲ್ಲಿ ಯಾರು ಮಾಡೋರು ಇರಲ್ಲ, ಯಜಮಾನ್ರು ಮಾಡ್ಕೊಡ್ತಾರೆ. ಸ್ವಲ್ಪ ಸ್ವಲ್ಪ ಮಾಡ್ತಾರಾ? ಸ್ವಲ್ಪ ಮಾಡಿ. ಪಾಪ. ಪುರಿ ತೊಳ್ಕೊಬೇಕಾ, ಮೆತ್ತಗೆ ಇಲ್ಲ, ಮಾಡ್ಕೊಬೇಕಾ? ಸುಮ್ಮನೆ ತಕ್ಷಣ ತೆಗೆದು ಹಾಕ್ಬೇಕು ಅದನ್ನ. ಓಕೆ. ಹಿಂಗ್ ಮಾಡ್ಬಿಟ್ಟು ಇದು ಎಷ್ಟು ತಿನ್ಬೋದು? ಇಷ್ಟು ತಿನ್ಬೋದೇನಪ್ಪ? ಜಾಸ್ತಿ ತಿನ್ಬೋದು. ಮತ್ತೆ ಮಾಡಕತ್ತೆ ಹೇಳಿ. ತುಂಬಾ ನೆನೆಸಬಾರದು, ಮೆತ್ತಗಾಗ್ಬಿಡುತ್ತೆ. ಓಕೆ. ತಕ್ಷಣ ಹಾಕಿ, ಈಗ ನಿಂಬೆ ರಸನ ಹಾಕಿ, ಓಕೆ ಓಕೆ, ಹಾಕಿ ಉಪ್ಪು ಹಾಕಿ ಹಾಕಿ. ಚೆನ್ನಾಗಿ ಹಿಂಡಾಕ್ಬೇಕು, ನೀರಿಲ್ದೆ ಇದ್ದಂಗೆ. ಓಕೆ. ಅದಕ್ಕೆ ಒಂಚೂರು ನಿಂಬೆ ರಸ ಹಾಕಬೇಕು. ನಿಂಬೆ ರಸನ? ನಿಂಬೆ ರಸ ಹಾಕಬೇಕು, ಹುಳಿಯಾಗಿರುತ್ತೆ. ಉಪ್ಪಿರೋದ್ರಿಂದ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ತೀನಿ. ಹೌದು, ಯಾಕಂದ್ರೆ ಈ ಪುರಿಲೇ ಪುರಿಲ್ಲ ಉಪ್ಪಿರೋದ್ರಿಂದ. ಓಕೆ. ಕಾಯಿ ತುರಿ ಹಂಗೆ ಇಟ್ಕೊಂಡಿದ್ದೀರಾ? ಇಲ್ಲ, ಈಗ ಹಾಕ್ತೀನಿ. ಹಾಕಿ. ಕಾಯಿ ತುರಿ ಎಲ್ಲ ನೀರು ಹಾಕ್ಬೇಕು. ಕಾಯಿ ತುರಿ ಹಾಕಿದ್ರೆ ಸ್ವಲ್ಪ ನಿಮ್ಗೆ ಎಣ್ಣೆ ಪ್ರಮಾಣ ಕಡಿಮೆ ಆಗುತ್ತೆ. ಕಾಯಿ ನಿಮ್ಗೆ ಎಷ್ಟು ಬೇಕಾದ್ರೆ ಹಾಕೋಬಹುದು. ಓಕೆ. ಕಡಲೆ ಬೀಜ ಅಂಥದ್ದೆಲ್ಲ ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬಹುದು, ಕಡಿಮೆ ಬೇಕು ದಿಢೀರ್ ಅಂತ ಮಾಡ್ಬೋದು ಇದನ್ನು. ಓಕೆ. ವೆಜಿಟೇರಿಯನ್ ಮನೇಲಿ ನೀವು? ಆಯ್ತಾ? ಇದು ಅಷ್ಟೇ, ಇದು ಇಷ್ಟೇನಾ? ಇಷ್ಟೇ. ಫೋನಲ್ಲೇ ಹೇಳಿದ್ರೆ ಮಾಡ್ಕೊಂಡ್ಬಿಡ್ತಿದ್ದೆ ನನಗೆ ಅಲ್ವಾ, ಹೇಳ್ಬೇಕಾಗಿತ್ತು ನಾನು. ಇಷ್ಟೇ. ನೆಕ್ಸ್ಟ್ ಫೋನಲ್ಲಿ ಕೇಳ್ಕೊಳ್ಳೋಣ ಅಂತ ಇದೀವಿ. ನೆಕ್ಸ್ಟ್ ಏನಂದ್ರೆ ಯಾರಿಗಾರು ಏನು ಅಡುಗೆ ಬೇಕು ಅಂದ್ರೆ ನಮ್ಮ ಶೆಫ್ ನಲ್ಲಿ ಇಸ್ಬಿಟ್ಟು ಏನ್ ಬೇಕು ಅಂತ ಹೇಳಿದ್ರೆ ಅಲ್ಲೇ ಸ್ಪಾಟ್ ಮಾಡ್ಬೇಕು. ಹಾಕಿ ಹಾಕಿ, ನಿಮ್ಗೆ ಏನ್ ಬೇಕು ಹಾಕೊಳ್ಳಿ. ಇನ್ನೂ ಸ್ವಲ್ಪ ಸಾಕಿಷ್ಟೇ, ಸಾಕು. ಸಾಕಾ? ಜಾಸ್ತಿ ಆದ್ರೂ ಚೆನ್ನಾಗಿದೆ.
ಪುರಿ ಉಪ್ಪಿಟ್ಟು ಜ್ಯೋತಿಯವರೇ ತುಂಬಾ ನ್ಯಾಯ ಅನಿಸ್ತಲ್ಲ ಯಾಕೆ ಯಾಕೆ ಅಷ್ಟು ದೂರದಿಂದ ಬಂದು ನೀವು ಸಾರಿ ಫೋನಲ್ಲಿ ಮುರಳಿ ಇದನ್ನ ಹಾಕೊಳ್ರಿ ಇದನ್ನ ಹಾಕ್ರಿ ಎಷ್ಟು ಹೇಳ್ಬಿಟ್ರಿ ಕರೆಕ್ಟ್ ಮಾಡ್ಬಿಡ್ತಾ ಇದ್ರೆ ಹೋಗ್ಲಿ ಬಿಡಿ. ಜ್ಯೋತಿಯವರು ಪಾಪ ಬಹಳ ದೂರದ್ದು ಮೈಸೂರಿನಿಂದ ಬಂದು ಮೈಸೂರಿನ ದಟ್ಟದಲ್ಲಿ 3ನೇ ಹಂತದಿಂದ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಈ ಪುರಿ ಉಪ್ಪಿಟ್ಟು ಅಲ್ವಾ ನೀವು ಕರೆಯೋದು, ಪುರಿ ಉಪ್ಪಿಟ್ಟನ್ನ ಮಾಡಿ ತೋರಿಸಿದರೆ ಸುಲಭವಾಗಿ ಒಂದು 10 ನಿಮಿಷಕ್ಕೆ ಮಾಡ್ಕೊಳ್ಳುವಂಥದ್ದು, ಸಾಯಂಕಾಲ ಸ್ನಾಕ್ಸ್ಗೆ ತಿನ್ನುವಂಥದ್ದು, ಮಕ್ಕಳಿಗೆ ಇಷ್ಟ ಆಗುವಂಥದ್ದು ತುಂಬಾ ಈಸಿಯಾಗಿ ತೋರಿಸ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕಡ್ಲೆಪುರಿ ಉಪ್ಪಿಟ್ಟು ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ ಹಾಕಿ ಹುರಿದು ಹಸಿರುಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ ಹಾಕಿ ಬೇಯಿಸಿ. ಇದಕ್ಕೆ ಅರಿಶಿನ, ನೀರಲ್ಲಿ ತೊಳೆದು ಹಿಂಡಿದ ಕಡಲೆಪುರಿ, ಉಪ್ಪು, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಹಾಕಿ ಕಲಸಿದರೆ ಕಡ್ಲೆಪುರಿ ಉಪ್ಪಿಟ್ಟು ಸವಿಯಲು ಸಿದ್ಧ. ಜ್ಯೋತಿಯವರೇ ಟೇಸ್ಟ್ ಮಾಡೋಣ. ಮಾಡಿ ಇನ್ನೇನು ಟೇಸ್ಟ್ ಮಾಡ್ಕೊಳ್ಳಿ. ಮಾಡಿ ಪುರಿ ಅಲ್ವಾ ಸ್ವಲ್ಪ ಜಾಸ್ತಿ ಹೊತ್ತು ತಿನ್ಬೇಕು. ತಿನ್ನಿ ಕೊಟ್ಟಿದ್ದೀವಲ್ಲ ತಿನ್ನಿ. ಚೆನ್ನಾಗಿದೆ, ಥ್ಯಾಂಕ್ ಯು ಸರ್. ತುಂಬಾ ಸಿಂಪಲ್ ಆಗಿದೆ, ರುಚಿಯಾಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜ್ಯೋತಿಯವರೇ. ಥ್ಯಾಂಕ್ ಯು. ಜ್ಯೋತಿಯವರು ಮೈಸೂರಿಂದ ಬಂದ್ರು, ಸಿಂಪಲ್ ಆಗಿರೋ ಒಂದು ರೆಸಿಪಿ ತೋರಿಸಿದ್ರು ಕೂಡ ಬಹಳ ರುಚಿಯಾಗಿದೆ. ತಿಂದ್ರೆ ಗೊತ್ತಾಗುತ್ತೆ ನಿಮ್ಗೆ. ಇವೆಲ್ಲ ಸಿಂಪಲ್ ಅಡಿಗೆ ಮನೆಯೆಲ್ಲ ಮಾಡ್ಕೊಳ್ತಾ ಇರ್ತಾರೆ. ಮಾಡೋ ವಿಧಾನದಲ್ಲಿ ಎಲ್ಲೋ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಥವಾ ಎಲ್ಲೋ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು ಅಷ್ಟೇ. ಅದು ಬಿಟ್ರೆ ಏನ್ ರಾಕೆಟ್ ಸೈನ್ಸ್ ಅಲ್ಲ. ಮಾಡ್ಕೊಳ್ರಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ರುಚಿಯಾಗಿ ಮಾಡ್ಕೊಂಡು ಮನೇಲಿ ತಿನ್ಕೊಳ್ಳಿ. ಜ್ಯೋತಿಯವರು ಸುಚಿತ್ರಾ ಬರ್ತಾ ಇದಾರೆ, ವೈವಿಧ್ಯಮಯ ದೋಸೆನ ತೋರಿಸ್ಕೊಡ್ತಾ ಇದಾರೆ. ದೋಸೆ ಕ್ಯಾಂಪ್ ಅನ್ನ ಒಗ್ಗರಣೆ ಡಬ್ಬಿಲ್ ಮಾಡ್ತಾ ಇದಾರೆ. ಸುಚಿತ್ರಾ ದೋಸೆ ಕ್ಯಾಂಪ್ ಅಲ್ಲಿ ಸುಚಿತ್ರಾ ಅವ್ರು ಇವತ್ತು ಏನ್ ಮಾಡ್ತಾರೋ ಗೊತ್ತಿಲ್ಲ, ನಾವೆಲ್ಲ ಕಾಯ್ತಾ ಇದೀವಿ. ಸುಚಿತ್ರಾ ಅವರೇ ಬನ್ನಿ ಮೇಡಮ್. ಸುಚಿತ್ರಾ ನಮಸ್ಕಾರ. ಏನ್ರು ನಿಮ್ಮ ಸುಚಿತ್ರಾ ದೋಸೆ ಕ್ಯಾಂಪ್ ಅಲ್ಲಿ ಇವತ್ತು ಏನ್ ತೋರಿಸ್ತಾ ಇದೀರಾ? ಇವತ್ತು ತಮಿಳ್ನಾಡು ಸ್ಪೆಷಲ್. ನಿಮ್ದೇನ್ರಿ ಕರ್ನಾಟಕದ ಬೆಣ್ಣೆ ದೋಸೆ ತೋರಿಸಿದ್ರು, ಆಂಧ್ರದ ಏನೋ ಒಂದು ತೋರಿಸಿದ್ರು, ಕೇರಳದ ಆಪಮ್ಮು ತೋರಿಸ್ಬಿಟ್ರು. ಇವತ್ತೇನು ಅಡೈ ತೋರಿಸ್ತಾ ಅಡೈ ಇದ್ದೀವಿ ಅಂದ್ರೆ ಏನ್ರಿ? ಅಥವಾ ಮಲ್ಟಿ ದಾಲ್ ದೋಸೆ ಅಂತಾನು ಹೇಳ್ಬೋದು. ಅಡೈ ಅನ್ನೋದು ಯಾವ ಭಾಷೆ? ತಮಿಳ? ತಮಿಳು. ತಮಿಳ್ನಾಡಿನ ಸುಪ್ರಸಿದ್ಧ ದೋಸೆ. ಓಕೆ, ಅಡೈ ದೋಸೆನಾ? ಅದು ಏನೇನು ಹಾಕಿ ಮಾಡ್ತಾರೆ ತೋರಿಸಿಪ್ಪ. ಅಡೆ ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಅಕ್ಕಿ, ಮೆಂತ್ಯ, ಬ್ಯಾಡಗಿ ಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಇಂಗು, ಅರಿಶಿನ, ಜೀರಿಗೆ, ಉಪ್ಪು, ಎಣ್ಣೆ. 4 ಬೇಳೆಗಳು. ಬೇಳೆಗಳು ಮತ್ತೆ ಸಮ ಪ್ರಮಾಣದ ಅಕ್ಕಿ. 1 ಕಪ್ ಕಾಳುಗಳು ತಗೊಂಡಿದ್ರೆ 1 ಕಪ್ ಅಕ್ಕಿ, 1 ಕಪ್ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ ಮತ್ತೆ ಸ್ವಲ್ಪ ಮೆಂತ್ಯ. ಮೆಂತ್ಯ ಒಂದು 2 ಸ್ಪೂನ್ ಅಷ್ಟು ಅಥವಾ 1 ಸ್ಪೂನ್ ಅಷ್ಟು ಕಹಿ ಬರುತ್ತೆ ಮೆಂತ್ಯ ಜಾಸ್ತಿ ಆದ್ರೆ. ಓಕೆ, ಇನ್ಸ್ಟೆಂಟ್ ಅಂದ್ರೆ ಅವಲ್ಲಿರೋ ಬೌಲೆ ಮಾಡ್ಕೋ. ಅವಾಗ್ಲೇ ಮಾಡ್ಕೋಬಹುದು. ಓಕೆ, ಇನ್ಯಾಕ್ತಡ ಇದನ್ನ ಮಲ್ಟಿ ದಾಲ್ ದೋಸೆ ಅಂತಾನು ಹೇಳ್ಬೋದು. ಓಕೆ, ತುಂಬಾ ನ್ಯೂಟ್ರಿಷಿಯಸ್ ಕೂಡ ಇದು. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲಾರ್ಗು ಪ್ರೋಟೀನ್ ರಿಚ್ ಇದು. ಓಕೆ, ಬೇಳೆಗಳನ್ನ ಬಳಸೋದ್ರಿಂದ. ಓಕೆ, ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ ಬೇಬಿ, ಫಟಾಫಟ ನೆನ್ಸಿ ಮಾಡ್ಕೊಳ್ಳಿ. ತಂದಿದ್ದೀನಿ ನಾನು. ಇದಕ್ಕೆ ಚಟ್ನಿ ಮಾಡ್ತೀರಾ? ಸಾಗುನಾ ಏನು? ಇದಕ್ಕೆ ಏನು ಬೇಡ, ಹಾಗೆ ತಿನ್ಬೋದು. ನಿಮ್ದೇನ್ರಿ ಹಿಂಗೆ ಹಂಗೆ ತಿನ್ಬೋದು ಅಂತ? ಹಾಗೆ ತಿನ್ಬೋದು. ಈ ಇದರಲ್ಲೇ ಖಾರ ಹಾಕ್ತೀನಿ ನಾನು. ಅವಕ್ಕೆ ಅವೆಲ್ಲ ಹಾಕ್ತೀರಾ? ಹಾಕ್ತೀನಿ. ಓಕೆ, 4 ತರೆಯ ಬೇಳೆಗಳನ್ನ ಹಾಕಿ ಮಾಡುವಂತ ದೋಸೆಗೆ ಅಡೈ ಎಂದು ಕರೆಯುತ್ತಾರೆ. ಬಿಟ್ಟ ಪದನು ತುಂಬಿರಿ. ಗೊತ್ತಾ ನಿಮ್ಗೆ? ಜೊತೆಗೆ ಅಕ್ಕಿ. ಓಕೆ, ಅಕ್ಕಿ, ಸಾರಿ, ಎಲ್ಲ ಇಲ್ಲಿ ಕಾಲ್ ಕಪ್ ತಗೊಂಡಿದ್ದೀನಿ ನಾನು. ಓಕೆ, 1/4 ಕಪ್ ಅಕ್ಕಿನೂ ಇದೆ. ಇದು ರುಚಿ ಬೇರೆ ತರ ಇರುತ್ತೆ ಬೇಳೆಗಳಿರೋದ್ರಿಂದ. ಇದು ಡಿಫ್ರೆಂಟ್ ಆಗಿರುತ್ತೆ. ಮತ್ತೆ ಇದು ಬೇಳೆ ನೆನೆಯಷ್ಟು ಟೈಮ್ ಅಷ್ಟೇ, ಒಂದು 3-4 ಗಂಟೆ ಟೈಮು. ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು. ಫರ್ಮೆಂಟ್ ಆಗ್ಬೇಕು, ಅವಾಗಲೇ ನೆನೆಸಿ ಅವಾಗಲೇ ಮಾಡಬಹುದು. ಅದು ವೆರಿ ಇಂಪಾರ್ಟೆಂಟ್ ನಮಗೆ. ಹೌದು, ಬೇಳೆಗಳು ನೆನೆಯಷ್ಟು ಟೈಮ್ ಅಷ್ಟೇ. ವೆರಿ ಗುಡ್. ಸಂಪಳನೇನು ರುಬ್ಬಿ ಇಡ್ಬೇಕಾಗಿಲ್ಲ. ವೆರಿ ಗುಡ್. ಅಂತೂ ನೀವು ತೋರಿಸಿದ ಕೇರಳದ ಆಪಂ ಮಾತ್ರ ಅದ್ಭುತ ಬಿಡ್ರಿ. ಆ ಬಂತರ ಇದ್ದಿದ್ದು, ಕಾಯಲ್ಲಿ ತಿಂದಿದ್ದು, ಆಹಾ, ತುಂಬಾ ಸಖತ್ ಮಾಡಿರಿ ಬಿಡಿ ಸುಚಿತಾ. ಇದಕ್ಕೆ ಖಾರ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು. ಓ, ಅದಕ್ಕೆ ಹಾಕ್ಬಿಡ್ತೀರಾ? ನೆನ್ಸಿಟ್ರೆ ಫೈನ್ ಆಗಿ ರುಬ್ಬೋದು. ಇನ್ನೇನು ತೆಗಿತಾ ಇದ್ದೀರಾ? ಒಗ್ಗರಣೆ ಬಿ ತೆಗಿತಾ ಇದ್ದೀರಾ? ಸ್ವಲ್ಪ ಜೀರಿಗೆ. ಜೀರಿಗೆ ಬೇಕಾ? ಬೇಳೆಗಳನ್ನ ಬೆಳೆಸೋದ್ರಿಂದ ಜೀರಿಗೆ, ಹಿಂಗು ಇದೆಲ್ಲ ಹಾಕ್ಬೇಕಾಗುತ್ತೆ. ಏನು ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಪ್ರಿಕಾಷನ್ಸಾ? ಹೌದು. ಗ್ರೈಂಡ್ ಮಾಡ್ತೀನಿ ಈಗ. ಮಾಡಿ ಮಾಡಿ ಮಾಡಿ. ರೆಡಿ ಅಂತೀರಾ? ಇದು ತಮಿಳ್ನಾಡು ಮಾಡ್ತಾರ ಸುಚಿತ್ರಾ? ಹೌದು, ತಮಿಳ್ನಾಡು ಸ್ಪೆಷಲ್. ಓಕೆ, ಅದ ಹೆಸರೇ ಗೊತ್ತಾಗುತ್ತಲ್ಲ ನಿಮಗೆ? ನಾನದು ತಿಂದಿಲ್ಲಪ್ಪ, ಅದಕ್ಕೆ ಕೇಳೋದಿವಲ್ಲ ನಿಮಗೆ.
ತಿಂದಿದ್ರೆ ಹಂಗೆಲ್ಲ ಕೇಳಲ್ಲ, ತಿಂದಿದ್ದೀನಿ ಅಂತ ಹೇಳ್ತೀನಲ್ಲ. ಇದಕ್ಕೆ ಸ್ವಲ್ಪ ಹಿಂಗ್ ಹಾಕ್ತಾ ಇದ್ದೀನಿ. ಇದಕ್ಕೇನೇನೆ ಹಾಕಿ. ದೋಸೆಗೂ ಹಿಂಗೆ ಹಾಕೋ ಕಾಲ ಬಂದ್ಬಿಡ್ತಲ್ಲಪ್ಪ. ಇಲ್ಲಿ ಬೇಳೆಗಳನ್ನ ತಗೊಂಡಿರೋದ್ರಿಂದ ಹಿಂಗ್ ಹಾಕ್ಬೇಕಾಗುತ್ತೆ. ಓಕೆ. ಹಿಂಗ್ ಇಷ್ಟ ಆಗಲ್ಲ ಅನ್ನೋರು ಬೇಡ, ಆಪ್ಷನಲ್. ಸ್ವಲ್ಪ ಅರಿಶಿನ ಪುಡಿ, ಓಹೋ, ಸ್ವಲ್ಪ ಉಪ್ಪು ಹಾಕಿ. ಉಪ್ಪು, ಅರಿಶಿನ ಪುಡಿ, ಹಿಂಗು ಮೂರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದೀವಲ್ವಾ? ಹಾಕಿದ್ದೀನಿ. ಕರಿಬೇವು ಸ್ವಲ್ಪ. ಇದಕ್ಕೇನೇನೆ? ಹಾ. ಓಹೋ, ಚಿತ್ರ ಏನ್ರಿ ಎಲ್ಲ ಇದಕ್ಕೆ ಹಾಕ್ಬಿಡುದು? ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿರಂತ ಈರುಳ್ಳಿ. ಓಹೋ ಸುಚಿತ್ರ, ದೋಸೆ ಎಲ್ಲ ಬಿಡಿ, ರೊಟ್ಟಿ ರೀ ತಟ್ಬಿಡ್ರಿ. ಇಲ್ಲ, ದಪ್ಪನೇ ಬರುತ್ತೆ ನಿಮ್ಗೆ. ಹೌದಾ? ನೀರು ಹಾಕಿ ಸ್ವಲ್ಪ ಫಸ್ಟ್. ಬಟ್ ಯೂಶಲಿ ದೋಸೆ ಮೇಲೆ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರ್ತೇನಪ್ಪ, ಹಿಂಗೆ ಹಾಕಿದ್ರೆ ಹೆಂಗೋ ಗೊತ್ತಿಲ್ಲ. ಹಂಗೂ ಮಾಡ್ಕೋಬಹುದು ಅಲ್ವಾ? ತೆಳ್ಳಗೆ ಬರುತ್ತಾ ದೋಸೆ ಇದು? ಇಲ್ಲ, ದಪ್ಪ ಬರುತ್ತೆ. ದಪ್ಪ ದೋಸೆನಾ ಇದು? ನಿಮ್ಗೆ ಈರುಳ್ಳಿ ಕೊತ್ತಂಬರಿ ಎಲ್ಲ ಬೇಡ ಅಂದ್ರೆ ಜಸ್ಟ್ ಹಾಗೇನು ಮಾಡ್ಕೋಬಹುದು ಇದು. ಓಯಸ್ ಮಾಡಿ ಮಾಡಿ. ಸ್ವಲ್ಪ ದಪ್ಪನೇ ಇರಲಿ. ಮಾಡಿ ಮಾಡಿ, ಏನಾಗಲ್ಲ ಮಾಡಿ. ಎಸ್. ತುಪ್ಪನ ಇದಕ್ಕೂ ತುಪ್ಪನೇನಾ? ಇಲ್ಲ, ಎಣ್ಣೆ ಎಣ್ಣೆ. ಎಣ್ಣೆನಾ? ಇದು ತೆಳು ಬರೋದಿಲ್ಲ ದೋಸೆ ನಿಮ್ಗೆ. ಹೌದಾ? ಗಟ್ಟಿ ದಪ್ಪ ಬೇಳೆ ಹಾಕೋದ್ರಿಂದ ದಪ್ಪ ದಪ್ಪ ದೋಸೆ ಬರುತ್ತೆ. ಸಡ್ ದೋಸೆ ತರನಾ? ಹಂಗೂ ಮಾಡ್ಬೋದಾ? ಹಂಗೂ ಮಾಡಬಹುದು, ಚಿಕ್ಕದಾಗಿ ಹಾಕ್ಬೋದು. ಓಕೆ. ತಿರ್ಗಿಸಿ ಸುಚಿತ್ರಾ, ಯಾಕೆ ಬೇಜಾರಾಗಿದ್ದೀರಾ ಇವತ್ತು? ಇಲ್ಲ, ಆಹಾ, ಕಲರ್ ಪ್ರೆಸ್ ಮಾಡಿ ಸರಿ. ಚೆನ್ನಾಗಿ ಬಂದಿದೆ. ಟೆಕ್ಸ್ಚರ್ ಮೇಲೆ ಡಿಸೈನ್ ನಿಂತಿರತ್ರಿ. ಎಷ್ಟು ತರ ದೋಸೆ, ಒಂದೊಂದ್ ತರ ರುಚಿ ಇರುತ್ತೆ. ಹೌದೌದು. ಹಾಕಂತ ಇಂಗ್ರೀಡಿಯೆಂಟ್ಸ್ ಡಿಫ್ರೆಂಟ್ ಇರುತ್ತೆ. ಹೌದೌದು. ಮತ್ತೆ ಪ್ರಮಾಣನೂ ಮುಖ್ಯ. ಹೌದು. ತುಪ್ಪ ಹಾಕೋಣ ಬೇಡವಾ? ಬೇಡ, ಆಯಿಲ್ ಸಾಕು. ಇದಕ್ಕೆ ತುಪ್ಪ ಹಾಕೋದಿಲ್ಲ. ಹಾಕೋದಿಲ್ವಾ? ಚಿಕ್ಕದಾಗಿ ಹಾಕೋಣ. ಚಿಕ್ಕ ಚೆನ್ನಾಗಿ ಚೇಂಜ್ ಕೇಳ್ತಾರೆ ಸುಚಿತ್ರಾ. ಓಕೆ, ಮೆತ್ತಿಗಿರಂಗಿದೆ ರೀ ಇದು. ಸ್ವಲ್ಪ ಬೇಯ್ದು ನಿಧಾನನೇ ಬೇಳೆ ಅಲ್ಲ? ತಮಿಳ್ನಾಡು ಸ್ಪೆಷಲ್ ಅಡೈ ಇದು ನೋಡಿ ಹೇಳಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತ್ ಅವರು ಅಡೈನ ಮಾಡಿದ್ದಾರೆ. ತಮಿಳುನಾಡಿನ ಸ್ಪೆಷಲ್ ದೋಸೆಯನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ನಾವಂತೂ ತಮಿಳುನಾಡಿಗೆ ಈ ದೋಸೆಯನ್ನು ತಿಂದಿಲ್ಲ. ಇವತ್ತಂತೂ ಸುಚಿತ್ ಅವರು ಕೊಟ್ಟಿದ್ರಿಂದ ಈ ರುಚಿನ ನೋಡ್ತೀವಿ. ತಿನ್ಬಿಟ್ರೆ ಖಾಲಿ ಆಗುತ್ತೆ, ನೀವು ನೋಡ್ಕೊಳಕ್ಕಾಗಲ್ಲ. ಇನ್ನೊಂದ್ಸರಿ ತೋರಿಸ್ತೀವಿ ಸುಚಿತ್ ಅವ್ರು ಯಾವ ರೀತಿ ಮಾಡಿದ್ರು. ನೋಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ಮಾಡ್ಕೊಂಡು ತಿನ್ಕೊಳ್ಳಿ. ಅಡೆ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ನೆನೆಸಿದ ಎಲ್ಲ ಬೇಳೆಗಳು, ಅಕ್ಕಿ, ಮೆಂತ್ಯ, ಬ್ಯಾಡಗಿ ಮೆಣಸಿನಕಾಯಿ, ಜೀರಿಗೆ, ನೀರು ಹಾಕಿ ರುಬ್ಬಿಕೊಳ್ಳಿ. ಇದಕ್ಕೆ ಇಂಗು, ಅರಿಶಿನ, ಉಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕಾದ ತವಾದ ಮೇಲೆ ಈ ಹಿಟ್ಟಿನಿಂದ ದೋಸೆ ಹಾಕಿ ಅದಕ್ಕೆ ಎಣ್ಣೆ ಹಾಕಿ ಎರಡೂ ಕಡೆ ಬೇಯಿಸಿದರೆ ತಮಿಳುನಾಡು ಸ್ಪೆಷಲ್ ಅಡೈ ಸವಿಯಲು ಸಿದ್ಧ. ಶುಕ್ರವಾರ ದಿನ ಒಳ್ಳೆ ಕೇರಳ ದೋಸೆ, ಕೇರಳ ಆಪಂನ ತೋರಿಸ್ಕೊಟ್ಟಿದ್ರಿ. ಇವತ್ತು ತಮಿಳುನಾಡಿನ ಅಡೈ ಅಡೈ ನೋಡೋಣ. ಇದೇನು ಕೆಲವು ಗುಂಡು ಚಿಕ್ಕದಾಗಿ ಮಾಡಿದಿರಾ, ಒಂದು ಅಗಲವಾಗಿ ಮಾಡಿದಿರಾ, ಏನ್ ವಿಶೇಷ ಅದು? ಆ ರೀತಿನೂ ಮಾಡ್ಕೋಬಹುದು. ಓಕೆ, ಸಕ ರುಚಿಯಾಗಿದೆ ಇದು. ಬೇಳೆಗಳದ್ದು ರುಚಿ ಬರುತ್ತೆ. ಎಷ್ಟು ತರ ಬೇಳೆ ಯೂಸ್ ಮಾಡಿದೀವಿ. ಇದು ತುಂಬಾ ಪ್ರೋಟೀನ್ಸ್, ಇದು ತುಂಬಾ ಮಕ್ಕಳಿಗೂ ಸಹ ಒಳ್ಳೇದು. ಇದು ಅದ್ಭುತವಾಗಿದೆ ಇದು. ಹಿಂಗಾಗಿರ್ತೀವಿ ಫ್ಲೇವರ್. ಚೆನ್ನಾಗಿದೆ. ಇದೇಂಗಿದೆ ದಪ್ಪದು? ತೆಳು ಚೆನ್ನಾಗಿದೆ. ಅದು ತೆಳುಗೆ ಬರುತ್ತೆ ದಪ್ಪ. ಇಷ್ಟು ದಪ್ಪ ಬರಲ್ಲ. ಸಖತ ಮಾಡಿದಿರಾ ಸುಚಿತ್ರಾ, ತುಂಬಾ ಚೆನ್ನಾಗಿದೆ. ಅಂತೂ ತಮಿಳ್ನಾಡಿಗೆ ಹೋಗ್ತೀವೋ ಬಿಡ್ತೀವೋ, ಒಳ್ಳೆ ದೋಸೆಗಳು ನಮಗೆ. ಸಖತ್ತಾಗಿದೆ, ಒಂಥರ ರುಚಿಯಾಗಿದೆ.
ಬೇಳೆಗಳೆಲ್ಲರೂ ಒಂಥರ ಕಡುಬು ತಿಂದಂಗೆ ಆಗ್ತದೆ. ಸಕ್ಕತ್ತಾಗಿದ್ದೀರಿ. ಈರುಳ್ಳಿ ಕೊತ್ತಂಬರಿ ಕರಿಬೇವೆಲ್ಲ ಹಾಕಿ ಖಾರ ಕಡುಬು ಮಾಡಿದ್ರೆ ಆ ಫ್ಲೇವರ್ ಬರ್ತಲ್ಲ, ಬೇಳೆಗಳು ಹಾಕಿದೀವಲ್ಲ ಆ ಫ್ಲೇವರ್ ಬರ್ತದೆ. ಗಣೇಶ ಹಬ್ಬದ ಖಾರ ಕಡುಬಿನ ಫ್ಲೇವರ್ ಇದ್ರೊಳಗಿದೆ. ತುಂಬಾ ಚೆನ್ನಾಗಿದೆ. ನೀವು ಕೇರಳ ಆಯ್ತು, ತಮಿಳುನಾಡು ಕರ್ಕೊಂಡು ಹೋಗಿದ್ದೀರಾ, ಇನ್ನು ವೈವಿಧ್ಯಮಯ ದೋಸೆಗಳನ್ನ ತೋರಿಸ್ಬೇಕು. ದೋಸೆ ಈ ಕ್ಯಾಂಪ್ ನ ಸುಚಿತ್ರ ಅವರೇ ಅದ್ಭುತವಾಗಿ ಮಾಡಿ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸುಚಿತ್ರ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದ್ಭುತವಾಗಿರುವಂತಹ ದೋಸೆ ಕ್ಯಾಂಪ್ ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ಯಾವ ದೋಸೆ ಬೇಕು ನಿಮ್ಗೆ? ಫ್ಲೇವರ್ ಮಾತ್ರ ಹೆಂಗಿದೆ ಅಂತ ಹೇಳಿದ್ರೆ, ಆ ಹಿಂಗ್ ಬೇರೆ ಸೇರಿಸಿದ್ದಾರೆ, ಅದ್ಭುತವಾಗಿ ಬರ್ತಾ ಇದೆ, ಸಖತ್ತಾಗಿ ಮಾಡಿದ್ದಾರೆ. ನೀವು ಇಷ್ಟೊಂದು ಚೆನ್ನಾಗಿ ಮಾಡಿ ದೋಸೆಗಳನ್ನ ನಮ್ಮ ಕೈಲಿ ಕೊಡ್ತಾ ಇರ್ತಾರೆ. ನಾವು ತುಪ್ಪ ಸೇರಿಸ್ಕೊಂಡು ತಿಂದಿದ್ದು. ಆದ್ರೂ ಸಮಯ ಮುಳ್ಳಿ ಟೈಮ್ ಆಯಿತು, ನಿಮ್ಮ ಟೈಮ್ ಮುಗೀತು, ಬೇಗ ಖಾಲಿ ಮಾಡಿ ಜಾಗನ ಅಂತ ಇದ್ದಾರೆ. ಓಕೆ, ಕಾರ್ಯಕ್ರಮ ಮುಗಿಸ್ಬೇಕು ಏನ್ರಿ. ನಾವು ಬರಬೇಕು, ನಾವು ಸೇರ್ಕೋಬೇಕು, ನಾವು ವೈವಿಧ್ಯ ಅಡುಗೆಗಳ ಕಲಿಬೇಕು. ಯಾಕಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಹೊಸ ಅಡುಗೆಗಳನ್ನ ಕಲ್ತ್ಕೋಬೋದು. ಮದುವೆ ಆಗಿರೋರು ಹೊಸ ಅಡುಗೆಗಳನ್ನ ಆಟೋಮೆಟಿಕ್ಕಾಗಿ ನೋಡಿ ಕಲ್ತ್ಕೋಬೋದು. ತುಂಬ ಜನಕ್ಕೆ ತುಂಬ ಚೆನ್ನಾಗಿರುತ್ತೆ ಪ್ರೋಗ್ರಾಮು. ನೀವು ಬಂದು ಭಾಗವಹಿಸಿ, ನೀವು ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮ ತೋರಿಸ್ಬೋದು ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ನಾಳೆ. ಅಲ್ಲಿ ತನಕ